ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣ ನಾಯಕ್, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಮಟಾ, ಉತ್ತರ ಕನ್ನಡ ಜಿಲ್ಲೆ. ಸ್ನೇಹಿತರೆ, ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾವು ಸರ್ಕಾರಿ ಕಾರ್ಪೊರೇಷನ್ ಅಥವಾ ನಿಗಮಗಳು ಮತ್ತು ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ಕಮಿಷನ್ ಬಗ್ಗೆ ನಾವು ಈ ಒಂದು ಸೆಷನ್ನಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಈ ಒಂದು ಸೆಷನ್ನಲ್ಲಿ ನಾವು ಮಾತನಾಡಲಿರುವಂತಹ ವಿಚಾರಗಳ ಬಗ್ಗೆ ಒಂದು ವಿಷಯ ಸೂಚಿಯನ್ನು ಒಮ್ಮೆ ನೋಡೋಣ. ಅದರಲ್ಲಿ ಪಬ್ಲಿಕ್ ಕಾರ್ಪೊರೇಷನ್ಸ್ ಅಥವಾ ಸರ್ಕಾರಿ ನಿಗಮಗಳು ಅಂತ ಏನಿದೆ ಇದರ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ನಂತರದಲ್ಲಿ ಈ ಸರ್ಕಾರಿ ನಿಗಮಗಳು ಅಥವಾ ಪಬ್ಲಿಕ್ ಕಾರ್ಪೊರೇಷನ್ಸ್ನ ಅರ್ಥ ಏನು, ಮತ್ತು ಈ ಸರ್ಕಾರಿ ನಿಗಮಗಳು ಬೆಳವಣಿಗೆಯನ್ನು ಹೊಂದಿದ್ದಂಥ ರೀತಿ ಮತ್ತು ಯಾವ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದಿದ್ವು, ಮತ್ತು ಪಬ್ಲಿಕ್ ಕಾರ್ಪೊರೇಷನ್ಸ್ನ ಗುಣಲಕ್ಷಣಗಳು ಏನೇನು, ಜೊತೆಗೆ ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ಕಮಿಷನ್ಸ್ ಅಂದರೆ ಸ್ವತಂತ್ರ ನಿಯಂತ್ರಕ ಆಯೋಗಗಳು ಅಂತ ಏನಿದವಲ್ಲ ಅದರ ಒಂದು ಪರಿಚಯವನ್ನು ಮತ್ತು ಅದರ ಅರ್ಥವನ್ನು ತಿಳ್ಕೊಳ್ಳೋಣ. ನಂತರದಲ್ಲಿ ಈ ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ಕಮಿಷನ್ಸ್ನ ಗುಣಲಕ್ಷಣಗಳು ಏನು ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಾವು ಯಾವ ಯಾವ ಪರಾಮರ್ಶನ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು ಎಂಬುದನ್ನು ಕೂಡ ನಾವು ಈ ಒಂದು ಸೆಷನ್ನಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಪಬ್ಲಿಕ್ ಕಾರ್ಪೊರೇಷನ್ ಅಥವಾ ನಿಗಮಗಳು ಅಂತ ಏನಿದೆಯೋ ಇದು ಒಂದು ಇತ್ತೀಚೆಗೆ ಬೆಳೆದು ಬಂದಂತಹ ಒಂದು ವ್ಯವಸ್ಥೆ, ಸಿಸ್ಟಮ್. ಅದು 20ನೇ ಶತಮಾನದಲ್ಲಿ ಬೆಳವಣಿಗೆಯನ್ನು ಹೊಂದಿದ್ದಂತಹ ಒಂದು ವ್ಯವಸ್ಥೆಯಾಗಿದ್ದು, ನಾವು ಆಡಳಿತದ ದೃಷ್ಟಿಯಿಂದ ಇಲಾಖೆಗಳನ್ನು ರಚನೆ ಮಾಡಿಕೊಂಡಿದ್ದು ತುಂಬ ಹಳೆಯದಾದ ಮತ್ತು ಸಾಂಪ್ರದಾಯಿಕವಾದಂಥ ವಿಧಾನ. ಆದರೆ ಆಧುನಿಕ ಜಗತ್ತಿಗೆ ಅನುಗುಣವಾಗಿ ಆಧುನಿಕ ಜಗತ್ತಿನ ಆಡಳಿತಕ್ಕೆ ಅನುಗುಣವಾಗಿ ಕೈಗಾರಿಕಾ ಕ್ರಾಂತಿಯ ನಂತರದಲ್ಲಿ ಹುಟ್ಟಿಕೊಂಡಂತಹ ಕೆಲವು ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕಾಗಿ, ಮತ್ತು ಆಧುನಿಕ ಜಗತ್ತುಗಳು ತುಂಬ ವಿಶಾಲವಾಗಿರುವಂಥದ್ದು ಮತ್ತು ಆಡಳಿತವು ಕೂಡ ತುಂಬ ಜಟಿಲತೆಯಿಂದ ಕೂಡಿರೋದ್ರಿಂದ ನಾವು ಇಲಾಖೆ ಒಂದನ್ನೇ ನಾವು ನಂಬಿಕೊಂಡು ಕಾರ್ಯವನ್ನು ನಿರ್ವಹಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆ ದೃಷ್ಟಿಯಿಂದ ನಾವೇನು ಮಾಡ್ತೀವಿ ಅಂತಂದರೆ ಈ ಸರ್ಕಾರಿ ನಿಗಮಗಳು ಅಥವಾ ಪಬ್ಲಿಕ್ ಕಾರ್ಪೊರೇಷನ್ನ ಒಂದು ರಚನೆಯನ್ನು ಮಾಡಿಕೊಳ್ಳುವಂಥ ಒಂದು ಅವಶ್ಯಕತೆ ನಮಗೆ ಉಂಟಾಯಿತು. ಅಂದರೆ ಈ ಕಾರ್ಪೊರೇಷನ್ ಅಥವಾ ಸರ್ಕಾರಿ ನಿಗಮಗಳು ಅಂತ ಏನಿದೆಯೋ ಇದಕ್ಕೆ ಬೇರೆ ಬೇರೆ ಹೆಸರಿಂದನೂ ಕೂಡ ನಾವು ಕರಿತೀವಿ. ಅದನ್ನು ಈ ಸಂಸ್ಥೆಯನ್ನು ನಿಗಮಗಳೆಂದೂ ಕೂಡ ನಾವು ಕರಿತೀವಿ, ಸರ್ಕಾರಿ ಸಂಸ್ಥೆಗಳಂತೂ ಅಂತಲೂ ನಾವು ಕರಿತೀವಿ. ಜೊತೆಗೆ ಸಾರ್ವಜನಿಕ ಉದ್ಯಮ ಸಂಸ್ಥೆಗಳೆಂದೂ ಕೂಡ ನಾವು ಈ ಒಂದು ಪಬ್ಲಿಕ್ ಕಾರ್ಪೊರೇಷನನ್ನು ಕರೆಯುವಂಥದ್ದು ಬರುತ್ತೆ. ಇದು 20ನೇ ಶತಮಾನದಲ್ಲಿ ಬೆಳೆದು ಬಂದಂತಹ ಒಂದು ವಿಶೇಷವಾದಂತಹ ಒಂದು ವ್ಯವಸ್ಥೆಯಾಗಿದ್ದು, ಸಾರ್ವಜನಿಕ ಆಡಳಿತ ವ್ಯಾಪ್ತಿ ದಿನೇ ದಿನೇ ವಿಶಾಲಗೊಳ್ಳುತ್ತಾ ಬಂದಿದ್ದರಿಂದ ಹಾಗೂ ರಾಷ್ಟ್ರವು ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸಬೇಕಾಗಿರುವಂಥ ಒಂದು ಅನಿವಾರ್ಯತೆ ಕಂಡು ಬಂದಿದ್ದರಿಂದ ಈ ಒಂದು ಈ ರೀತಿಯ ಒಂದು ಸಂಸ್ಥೆಗಳು ಗಣನೀಯ ಪ್ರಮಾಣದಲ್ಲಿ ಹುಟ್ಟಿಕೊಂಡವು ಎಂಬುದನ್ನು ನಾವು ನೋಡ್ತೇವೆ. ಆದ್ದರಿಂದ ಈ ಸಂಸ್ಥೆಗಳು ಈಗ ವಿಶ್ವವ್ಯಾಪಿಯಾಗಿ ಹಬ್ಬಿರುವುದನ್ನು ನಾವು ಕಾಣ್ತೇವೆ. ಜೊತೆಗೆ ಕೈಗಾರಿಕಾ ಹಾಗೂ ರಾಷ್ಟ್ರೀಕರಣದ ಪ್ರತಿಫಲವಾಗಿ ಇವುಗಳನ್ನು ನಾವು ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್, ಇಟಲಿ, ಭಾರತದಂತಹ ರಾಷ್ಟ್ರಗಳಲ್ಲಿ ನಾವು ಇಂತಹ ಸಂಸ್ಥೆಗಳನ್ನು ನಾವು ನೋಡ್ಬೋದು. ಯಾಕೆಂತಂದರೆ ಈ ಆಡಳಿತ ಪದ್ಧತಿ ಏನಿತ್ತು, ಆಡಳಿತ ಪದ್ಧತಿಯ ಬಹಳ ಪ್ರಮುಖವಾದಂತಹ ವಿಭಾಗಗಳು ಅಂತಂದರೆ ಇಲಾಖೆಗಳು ಅಂತ ಏನು ಹೇಳ್ತೀವಿ, ಇದು ತುಂಬ ಸಾಂಪ್ರದಾಯಿಕವಾದಂತಹ ಒಂದು ವ್ಯವಸ್ಥೆಯಾಗಿತ್ತು. ಇದರಲ್ಲಿ ಹಲವಾರು ದೋಷಗಳು ಕಂಡು ಬಂದಿದ್ವು. ಆದ್ದರಿಂದ ಆಡಳಿತ ಅಷ್ಟು ಸರಿಯಾಗಿ ಮತ್ತು ಸುಗಮವಾಗಿ ವ್ಯವಸ್ಥಿತವಾಗಿ ನಡೆಯೋಕ್ಕೆ ಸಾಧ್ಯವಾಗಿರಲಿಲ್ಲ. ಆ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆಯಲ್ಲಿ ಅಂದರೆ ಆಡಳಿತ ಪದ್ಧತಿಯ ಬಹಳ ಪ್ರಮುಖವಾದಂಥ ಅಂಗವಾದಂತಹ ಏನು ಇಲಾಖೆಗಳು ಅಂತ ಏನು ಹೇಳ್ತೀವಿ, ಇದರಲ್ಲಿ ಕಂಡು ಬಂದಂತಹ ದೋಷಗಳನ್ನು ನಿವಾರಣೆ ಮಾಡುವುದಕ್ಕೋಸ್ಕರ ಈ ಸರ್ಕಾರಿ ಕಾರ್ಪೊರೇಷನ್ಗಳು ಅಥವಾ ಈ ಪಬ್ಲಿಕ್ ಕಾರ್ಪೊರೇಷನ್ಸ್ಗಳು ಬೆಳೆದು ಬರಲು ಮುಖ್ಯ ಕಾರಣಗಳಾದವು ಅಂತ ಹೇಳ್ತೀವಿ ನಾವು. ಯಾಕೆಂದರೆ ಇಲಾಖೆಯ ಆಡಳಿತದಲ್ಲಿ ವಿಳಂಬತೆ ಇತ್ತು, ಕ್ಲಿಷ್ಟ ವಿಧಾನಗಳಿದ್ವು, ಮತ್ತು ವೇಗವಾಗಿ ಕೆಲಸ ನಡೀತಿರಲಿಲ್ಲ, ಮತ್ತು ಅಲ್ಲಿ ತಜ್ಞತೆ ಇರಲಿಲ್ಲ. ಯಾವ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸಬೇಕು ಅನ್ನೋದು ಕೂಡ ಅಲ್ಲಿ ಗೊತ್ತಿಲ್ಲದೆ ಇದ್ದದ್ರಿಂದ ಈ ಒಂದು ಹೊಸ ಆಡಳಿತ ಸಂಸ್ಥೆಗಳಿಗೆ ನಾವು ಮಾರು ಹೋದದ್ದು ಸ್ವಾಭಾವಿಕವಾಗಿ ಇರುವಂಥದ್ದೇ. ಆದ್ದರಿಂದ ಈ ಒಂದು ವಿಚಾರವನ್ನು ನಾವು ತೆಗೆದುಕೊಂಡ್ರೆ ಈ ಪಬ್ಲಿಕ್ ಕಾರ್ಪೊರೇಷನ್ ಅಂದರೆ ಏನು ಅಂತಂದರೆ ಇದೊಂದು ಸ್ವತಂತ್ರವಾದಂತಹ, ಅಂದರೆ ಸಂಪೂರ್ಣವಾಗಿ ಸ್ವತಂತ್ರವಾಗಿರುವುದಿಲ್ಲ, ಆದರೆ ಒಂದು ಸ್ವಾಯತ್ತ ಸಂಸ್ಥೆ ಅಂತಲೂ ಕೂಡ ನಾವು
ಅಂದ್ಕೊಳ್ಬೋದು. ಇದು ಬಹಳ ಪ್ರಮುಖವಾಗಿ ಈ ಚೀಫ್ ಎಕ್ಸಿಕ್ಯೂಟಿವ್ ಅಥವಾ ಕಾರ್ಯನಿರ್ವಾಹಕ ಅಧಿಕಾರಿಯಿಂದ ನಿಯಂತ್ರಣಕ್ಕೊಳಪಟ್ಟಿದ್ರೂ ಕೂಡ ಇದು ಬಹಳ ಪ್ರಮುಖವಾಗಿ ಇದು ಪಾರ್ಲಿಮೆಂಟ್ ಪಾಸ್ ಮಾಡಿದಂತಹ, ಅಂದರೆ ಶಾಸಕಾಂಗವು ಯಾವ ಅಮೆರಿಕದಲ್ಲಾಗಿರ್ಬೋದು, ಭಾರತದಲ್ಲಾಗಿರ್ಬೋದು, ಇಲ್ಲಿ ನೋಡಿದಾಗ ಈ ಶಾಸಕಾಂಗ ಪಾಸು ಮಾಡಿದ್ದಂತಹ ಒಂದು ಕಾಯ್ದೆಯಿಂದ ಈ ಒಂದು ಸಂಸ್ಥೆಗಳನ್ನು ನಾವು ರಚನೆ ಮಾಡುವಂಥದ್ದು ಕಂಡುಬರುತ್ತೆ. ಅಂದರೆ ಪಬ್ಲಿಕ್ ಕಾರ್ಪೊರೇಷನ್ ಈಸ್ ಎ ಬಾಡಿ ಕಾರ್ಪೊರೇಟ್ ಕ್ರಿಯೇಟೆಡ್ ಬೈ ಆ್ಯನ್ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ ಆರ್ ಲೆಜಿಸ್ಲೇಚರ್. ಅಂದರೆ ಈ ಶಾಸಕಾಂಗ ಅಥವಾ ಈ ಭಾರತದಲ್ಲಿ ಸಂಸತ್ತು ಏನು ಕಾಯ್ದೆ ಪಾಸ್ ಮಾಡುತ್ತೋ ಅದರ ಮೂಲಕ ನಾವು ಈ ಸರ್ಕಾರ ನಿಗಮಗಳನ್ನು ನಾವು ರಚನೆ ಮಾಡುವಂಥದ್ದು ಬರುತ್ತೆ. ಜೊತೆಗೆ ಇಟ್ಸ್ ನೇಮ್ ಈಸ್ ನೋಟಿಫೈಡ್ ಇನ್ ದ ಅಫಿಷಿಯಲ್ ಗೆಜೆಟ್ ಆಫ್ ದ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್. ಅಂದರೆ ಈ ಒಂದು ಏನು ನಿಗಮಗಳು ಇದ್ದಾವೋ, ಪಬ್ಲಿಕ್ ಕಾರ್ಪೊರೇಷನ್ ಹೆಸರನ್ನು ನಾವು ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳ ಒಂದು ಅಫಿಷಿಯಲ್ ಗೆಜೆಟ್ನಲ್ಲಿ ಇದನ್ನು ನಾವು ಪ್ರಕಟಿಸ್ತೀವಿ. ಮತ್ತು ಜೊತೆಗೆ ಇಟ್ ಈಸ್ ಆ್ಯನ್ ಆರ್ಟಿಫಿಷಿಯಲ್ ಪರ್ಸನ್ ವಿತ್ ದ ಫ್ಲೆಕ್ಸಿಬಿಲಿಟಿ ಆಫ್ ದ ಪ್ರೈವೇಟ್ ಸೆಕ್ಟರ್ ಆ್ಯಂಡ್ ದ ಪವರ್ಸ್ ಆಫ್ ದ ಗೌರ್ನಮೆಂಟ್. ಅಂದರೆ ಇದೊಂದು ಕೃತಕವಾದಂಥ ವ್ಯಕ್ತಿಯಾಗಿದ್ದು ಒಬ್ಬ ವ್ಯಕ್ತಿಗೆ ಯಾವ ರೀತಿ ಸ್ವಾತಂತ್ರ್ಯತೆ ಇರುತ್ತೋ ಅದೇ ರೀತಿ ಇರುತ್ತೆ. ಇಲ್ಲಿ ಒಂದು ಫ್ಲೆಕ್ಸಿಬಿಲಿಟಿ ಅಂದರೆ ಸಮಯಕ್ಕೆ ಕಾಲಕ್ಕೆ ತಕ್ಕನಾಗೆ ಹೊಂದಿಕೊಳ್ಳುವಂಥ ಒಂದು ಗುಣ ಇದೆ. ಮತ್ತು ಖಾಸಗಿ ಸಂಸ್ಥೆಗಳಿಗೆ ಮತ್ತು ಖಾಸಗಿ ವ್ಯಕ್ತಿಗಳಿಗೆ ಯಾವ ರೀತಿಯ ಸ್ವಾತಂತ್ರ್ಯತೆ ಇರುತ್ತೋ, ಸ್ವತಂತ್ರವಾದಂಥ ಆಲೋಚನೆ ಮಾಡಿ ಈ ಸಂಸ್ಥೆಯನ್ನು ಬೆಳೆಸುವಂಥ ಒಂದು ಅವಕಾಶ ಇರುತ್ತೋ ಅದೇ ರೀತಿಯಲ್ಲಿ ಈ ಪಬ್ಲಿಕ್ ಕಾರ್ಪೊರೇಷನ್ಗೂ ಕೂಡ ಅದನ್ನು ನಡೆಸುವಂತಹ ಒಂದು ಅವಕಾಶ, ಅಧಿಕಾರವೂ ಕೂಡ ಕೊಟ್ಟಿರುವಂಥದ್ದು. ಇವೆಲ್ಲ ಬಹಳ ಪ್ರಮುಖವಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ನಿಯಂತ್ರಣಕ್ಕೊಳಪಟ್ಟಿದ್ದರೂ ಕೂಡ, ಆದರೆ ಅತಿ ಹೆಚ್ಚಾಗಿ ಇವು ಪಾರ್ಲಿಮೆಂಟ್ ಪಾಸ್ ಮಾಡಿದಂತಹ ಅಥವಾ ಶಾಸಕಾಂಗ ಪಾಸ್ ಮಾಡಿದಂಥ ಕಾಯ್ದೆಗೆ ಅನುಗುಣವಾಗಿ ಇದು ಇರುವಂಥದ್ದನ್ನು ನಾವು ನೋಡ್ತೇವೆ. ಜೊತೆಗೆ ದೇ ಆರ್ ಸೆಟಪ್ ವಿತ್ ದ ಆಬ್ಜೆಕ್ಟಿವ್ ಆಫ್ ಕ್ಯಾರಿಂಗ್ ಔಟ್ ಎ ಸ್ಪೆಸಿಫಿಕ್ ಟೈಪ್ ಆಫ್ ಕಮರ್ಷಿಯಲ್ ಆ್ಯಕ್ಟಿವಿಟಿ. ಜೊತೆಗೆ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅಂತಂದರೆ, ಅಂದರೆ ಪಬ್ಲಿಕ್ ಕಾರ್ಪೊರೇಷನನ್ನು ಸ್ಥಾಪನೆ ಮಾಡಬೇಕು ಅಂತಂದರೆ ಯಾವುದಾದ್ರೂ ಒಂದು ಉದ್ದೇಶವನ್ನು ಇಟ್ಕೊಂಡು, ಮತ್ತು ಇದು ಒಂಥರ ಕಮರ್ಷಿಯಲ್ ಅಂದರೆ ವಾಣಿಜ್ಯಾತ್ಮಕ ರೀತಿಯಲ್ಲಿ ನಡೆಸಿಕೊಂಡು ಹೋಗುವುದಕ್ಕೋಸ್ಕರ ಇದನ್ನು ಸ್ಥಾಪನೆ ಮಾಡಲಾಗುವಂಥದ್ದು. ಜೊತೆಗೆ ದ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಪಬ್ಲಿಕ್ ಕಾರ್ಪೊರೇಷನ್ಸ್ ಆರ್ ವೆಲ್ ಡಿಫೈನ್ಡ್ ಆ್ಯಂಡ್ ದೇ ಆರ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ಅಂದರೆ ಈ ಒಂದು ಕಾರ್ಪೊರೇಷನ್ಗಳಿಗೆ ತನ್ನದೇ ಆದಂತಹ ಒಂದು ಅಧಿಕಾರ ಮತ್ತು ಕಾರ್ಯಗಳನ್ನು ಸ್ವತಂತ್ರವಾಗಿ ನಿರ್ವಹಿಸುವುದಕ್ಕೆ ಮತ್ತು ಆರ್ಥಿಕವಾಗಿ ಕೂಡ ಸ್ವಾತಂತ್ರ್ಯತೆಯನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಇವೆಲ್ಲವೂ ಕೂಡ ಕಾಯ್ದೆ ಮೂಲಕನೇ, ಕಾನೂನು ಮೂಲಕನೇ ಶಾಸಕಾಂಗ ಅಥವಾ ಪಾರ್ಲಿಮೆಂಟ್ ಅಥವಾ ಸಂಸತ್ತು ಈ ಒಂದು ಸಂಸ್ಥೆಗಳಿಗೆ ಅಂದರೆ ಪಬ್ಲಿಕ್ ಕಾರ್ಪೊರೇಷನ್ಗೆ ನೀಡಿರುವಂಥದ್ದು. ಮತ್ತು ದೀಸ್ ಆರ್ಗನೈಸೇಷನ್ಸ್ ಆರ್ ಫಾರ್ಮ್ಡ್ ಫಾರ್ ಅಡ್ಮಿನಿಸ್ಟರಿಂಗ್ ನ್ಯಾಷನಲೈಸ್ಡ್ ಇಂಡಸ್ಟ್ರೀಸ್ ಆರ್ ಅಂಡರ್ಟೇಕಿಂಗ್ಸ್. ಈ ಸಂಸ್ಥೆಗಳನ್ನು ನಾವು ಸಾಮಾನ್ಯವಾಗಿ ಏನಕ್ಕೋಸ್ಕರ ಅಂತಂದರೆ, ಒಂದು ರಾಷ್ಟ್ರೀಕೃತ ಅಥವಾ ರಾಷ್ಟ್ರೀಕರಣಗೊಳಿಸಿರುವಂತಹ ಕೈಗಾರಿಕೆಗಳು ಅಥವಾ ಇತರೆ ಸರ್ಕಾರಿ ಸ್ವಾಮ್ಯದಲ್ಲಿ ಇರುವಂತಹ ಅಥವಾ ಸರ್ಕಾರಿ ಸ್ವಾಮ್ಯಕ್ಕೊಳಪಟ್ಟಿರುವಂತಹ ಸಂಸ್ಥೆಗಳ ಒಂದು ಆಡಳಿತವನ್ನು ನಡೆಸೋದಕ್ಕೋಸ್ಕರ ನಾವು ಪಬ್ಲಿಕ್ ಕಾರ್ಪೊರೇಷನನ್ನು ನಾವು ಪ್ರಾರಂಭ ಮಾಡುವಂಥದ್ದು ಕಂಡುಬರುತ್ತೆ. ಯಾಕೆಂತಂದರೆ ಆಡಳಿತ ಅಂತಂತಂದರೆ ಕೇವಲ ಈ ಇಲಾಖೆಗಳಿಗೆ ಮಾತ್ರ ಆ ಜವಾಬ್ದಾರಿಯನ್ನು ಕೊಟ್ಟರೆ ಆಡಳಿತದಲ್ಲಿ ಒಂದು ಶಿಸ್ತುಬದ್ಧತೆ ಮತ್ತು ಪರಿಣಾಮಕಾರಿಯಾದಂಥ ಒಂದು ಆಡಳಿತವನ್ನು ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲ ಕೆಲಸ ಕಾರ್ಯಗಳನ್ನು ಸರ್ಕಾರ ನಡೆಸಬೇಕು ಅಥವಾ ಇಲಾಖೆಗಳೇ ನಡೆಸಬೇಕು ಅಂತಂದರೆ ಕಷ್ಟ ಸಾಧ್ಯವಾಗುವಂಥದ್ದು. ಆದ್ದರಿಂದ ಈ 20ನೇ ಶತಮಾನದಿಂದ ನಾವು ನೋಡಿದಾಗ ಈ ಜಗತ್ತಿನಲ್ಲಿ ಈ ಪಬ್ಲಿಕ್ ಕಾರ್ಪೊರೇಷನ್ನ ಬೆಳವಣಿಗೆಯನ್ನು ಕೂಡ ನಾವು ನೋಡ್ಬೋದು. ಅತಿ ಹೆಚ್ಚಾಗಿ ವ್ಯಾಪಕವಾಗಿ ಹರಡಿರುವುದನ್ನು ನೋಡ್ಬೋದು. ಅದರಲ್ಲೂ ಕೂಡ ಅಮೆರಿಕ, ಇಂಗ್ಲೆಂಡ್, ಭಾರತ, ಫ್ರಾನ್ಸ್ ಇಂಥ ರಾಷ್ಟ್ರಗಳಲ್ಲಿ ಈ ಪಬ್ಲಿಕ್ ಕಾರ್ಪೊರೇಷನ್ ಅನ್ನೋದು ತುಂಬ ವ್ಯಾಪಕವಾಗಿ ಬೆಳೆದಿರುವಂಥದ್ದನ್ನು ನಾವು ನೋಡ್ತೇವೆ. ಪಬ್ಲಿಕ್ ಕಾರ್ಪೊರೇಷನ್ನ ಮುಖ್ಯ ಉದ್ದೇಶ ಇಷ್ಟೇ. ಯಾಕೆಂತಂದರೆ ಈ ಇಲಾಖೆಗಳು ಅಂತಂದರೆ ಅದರ ಡಿಪಾರ್ಟ್ಮೆಂಟ್ ಅಂದರೆ ಇದು ತುಂಬ ಪುರಾತನವಾದಂಥ, ತುಂಬ ಹಳೆಯದಾದಂಥ ಪದ್ಧತಿ. ಈ ಪದ್ಧತಿಯ ಆಧಾರದ ಮೇಲೆ ನಾವು ಆಡಳಿತವನ್ನು ನಡೆಸೋಕೆ ಹೋದರೆ ಅದು ಆಡಳಿತ ಅಷ್ಟು ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ನಡೆಯೋದಿಲ್ಲ. ಮತ್ತು ಇದರಲ್ಲಿ ವಿಳಂಬತೆ ಇರುತ್ತೆ, ಮತ್ತು ದಕ್ಷತೆ ಇರೋದಿಲ್ಲ, ಮತ್ತು ಇದರಲ್ಲಿ ಸ್ವಜನ ಪಕ್ಷಪಾತತೆಯನ್ನು ಕಾಣುತ್ತೇವೆ. ಮತ್ತು ಇದು ಜನರಿಗೆ ನೇರವಾಗಿ ಅತಿ ವೇಗವಾಗಿ ಮತ್ತು ಸಮಯಕ್ಕೆ ತಕ್ಕನ ಹಾಗೆ ಸರಕು ಮತ್ತು ಸೇವೆಗಳನ್ನು ಒದಗಿಸೋದಕ್ಕೆ ಕಷ್ಟ ಆಗುತ್ತೆ ಡಿಪಾರ್ಟ್ಮೆಂಟಿಂದ. ಆದ್ದರಿಂದ ಈ ಡಿಪಾರ್ಟ್ಮೆಂಟ್ನಲ್ಲಿದ್ದಂಥ ಈ ಅದಕ್ಷತೆ ಮತ್ತು ವಿಳಂಬತೆ ಇಂಥವನ್ನೆಲ್ಲನೂ ಕೂಡ ಹೋಗಲಾಡಿಸುವುದಕ್ಕೆ ನಾವು ಕಂಡುಕೊಂಡಿರುವಂಥ ಒಂದು ಉತ್ತಮವಾದಂಥ ವ್ಯವಸ್ಥೆ ಅಂತಂದರೆ ಅದೇ ಪಬ್ಲಿಕ್ ಕಾರ್ಪೊರೇಷನ್ ಅಥವಾ ಸರ್ಕಾರಿ ನಿಗಮಗಳು ಅಂತ ಏನು ಹೇಳ್ತೀವಿ ಇದನ್ನು. ಈ ಪಬ್ಲಿಕ್ ಕಾರ್ಪೊರೇಷನ್ನು ಇದು ಬಹಳ ಪ್ರಮುಖವಾಗಿ
ರಾಜಕಾರಣಿಗಳು ಅಥವಾ ರಾಜಕೀಯದಿಂದ ಮುಕ್ತವಾಗಿರುವಂಥದ್ದನ್ನು ನಾವು ನೋಡುತ್ತೇವೆ. ಕಾರ್ಯಕಾರಿ ಕಾರ್ಯನಿರ್ವಹಣಾಧಿಕಾರಿ ನಿಯಂತ್ರಣಕ್ಕೊಳಪಟ್ಟಿದ್ರೂ ಕೂಡ ಇವು ಪಾರ್ಲಿಮೆಂಟ್ ಅಥವಾ ವಿಧಾನ ಇದು ಏನು ಲೆಜಿಸ್ಲೇಚರ್ ಅಂತ ಏನಿದೆಯೋ, ಶಾಸಕಾಂಗ ಏನಿದೆಯೋ, ಇದರ ಒಂದು ಕಾಯ್ದೆಯ ಅನುಗುಣವಾಗಿ ಇದು ತನ್ನ ಕಾರ್ಯವನ್ನು, ತನ್ನ ಅಧಿಕಾರ ಮತ್ತು ಕಾರ್ಯಗಳನ್ನು ನಡೆಸುವಂಥದ್ದು ಕಂಡುಬರುತ್ತೆ. ಆದ್ದರಿಂದ ಇದರಲ್ಲಿ ಇತರೆಯವರು ಕೈ ಹಾಕುವುದು ಅಥವಾ ತನ್ನ ಕೆಲಸ ಕಾರ್ಯಗಳಲ್ಲಿ ಪಬ್ಲಿಕ್ ಕಾರ್ಪೊರೇಷನ್ನ ಅಧಿಕಾರದಲ್ಲಿ ಕೈ ಹಾಕುವುದನ್ನು ಅಥವಾ ತಲೆ ಹಾಕುವುದನ್ನು ಇದು ಕಾಯ್ದೆಯಿಂದನೇ ಹೊರಗಿಟ್ಟಿರುವುದನ್ನು ನಾವು ನೋಡ್ತೇವೆ. ನಂತರದಲ್ಲಿ ಈ ಒಂದು ಕಾರ್ಪೊರೇಷನ್, ಈ ಪಬ್ಲಿಕ್ ಕಾರ್ಪೊರೇಷನ್ಸ್ ಅಂತ ಏನಿದೆಯೋ ಇದು ಯಾಕೆ ಬಂತು, ಏನಕ್ಕೆ ಬಂತು ಮತ್ತು ಇದರ ಅರ್ಥ ಏನು ಎಂಬುದರ ಬಗ್ಗೆ ನಾವು ನೋಡೋಕೆ ಹೋದರೆ, ಬಹಳ ಪ್ರಮುಖವಾಗಿ ಪಬ್ಲಿಕ್ ಕಾರ್ಪೊರೇಷನ್ಸ್ ಮೀನ್ಸ್ ಆ್ಯನ್ ಎಂಟಿಟಿ ದಟ್ ಈಸ್ ಕ್ರಿಯೇಟೆಡ್ ಬೈ ದ ಸ್ಟೇಟ್ ಟು ಕ್ಯಾರಿ ಔಟ್ ಪಬ್ಲಿಕ್ ಮಿಷನ್ಸ್ ಆ್ಯಂಡ್ ಸರ್ವಿಸಸ್ ಅಂತ. ಅಂದರೆ ಇವು ಏನಂತಂದರೆ, ಈ ಆಡಳಿತ ಅನುಕೂಲಕ್ಕಾಗಿ ಏನು ಮಾಡಿದ್ರು ಅಂತಂದರೆ, ಈ ಇಲಾಖಾ ಆಡಳಿತ ಪದ್ಧತಿ ಈ ಸರ್ಕಾರದ ಒಂದು ಎಂಟಿಟಿ ಆಗಿರುವಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಈ ಆಡಳಿತ ಪದ್ಧತಿಯ ಬಹಳ ಪ್ರಮುಖ ಅಂಗವಾದಂತಹ ಡಿಪಾರ್ಟ್ಮೆಂಟ್ಸ್ಗಳೇನಿದ್ವು, ಇದರ ಒಂದು ವೈಫಲ್ಯತೆಯನ್ನು ಹೋಗಲಾಡಿಸೋದಕ್ಕೋಸ್ಕರ ನಾವು ಪಬ್ಲಿಕ್ ಕಾರ್ಪೊರೇಷನ್ಸನ್ನು ನಾವು ಸ್ಥಾಪನೆ ಮಾಡಿಕೊಂಡು ಅದರ ಮೂಲಕ ಉತ್ತಮ ಸೇವೆ ಮತ್ತು ಸರಕುಗಳನ್ನು ಒದಗಿಸುವಂತಹ ಒಂದು ಕಾರ್ಯವನ್ನು ನಾವು ಇದರ ಮೂಲಕ ನಾವು ಮಾಡಿದ್ದೀವಿ. ಯಾಕೆಂತಂದರೆ ಇಲಾಖೆ ಆಡಳಿತದಲ್ಲಿ ವಿಳಂಬತೆ, ಕ್ಲಿಷ್ಟ ವಿಧಾನ ಇದ್ದರಿಂದ ನಾವು ಈ ಒಂದು ಹೊಸ ಆಡಳಿತ ಪದ್ಧತಿಯಾದಂಥ ಪಬ್ಲಿಕ್ ಕಾರ್ಪೊರೇಷನ್ನ ನಾವು ಅಳವಡಿಸ್ಕೊಂಡಿರುವಂಥದ್ದನ್ನು ನಾವು ನೋಡ್ತೇವೆ ಬಹಳ ಪ್ರಮುಖವಾಗಿ. ಆಯಿತಾ? ಅದ್ರ ಜೊತೆಗೆ ಈ ಕಾರ್ಪೊರೇಷನ್ಗಳು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಶಾಸನದ ಪ್ರಕಾರ ಸ್ಥಾಪಿತವಾಗಿರುವಂಥದ್ದು. ಅಂದರೆ ಇದು ಆ್ಯಕ್ಟ್ ಅಥವಾ ಒಂದು ಲೆಜಿಸ್ಲೇಚರ್ ಪಾಸ್ ಮಾಡಿದಂಥ ಕಾಯ್ದೆ, ಕಾನೂನು ಏನಿತ್ತೋ ಇದರ ಪ್ರಕಾರವಾಗಿಯೇ ಸ್ಥಾಪನೆ ಆಗಿರುವಂಥದ್ದು. ಜೊತೆಗೆ ಪ್ರತಿಯೊಂದು ನಿಗಮಕ್ಕೂ ನಿರ್ದಿಷ್ಟವಾದ ಅಧಿಕಾರ ಮತ್ತು ಕಾರ್ಯಗಳನ್ನು ಶಾಸನಬದ್ಧವಾಗಿಯೇ ನಾವು ಕೊಟ್ಟಿರುವಂಥದ್ದು. ಜೊತೆಗೆ ನಿರ್ದಿಷ್ಟವಾದ ವ್ಯಾಪಾರ ಇಲ್ಲವೇ ಉದ್ದಿಮೆಯನ್ನು ನಡೆಸಿಕೊಂಡು ಹೋಗುವುದಕ್ಕಾಗಿಯೇ ಸರ್ಕಾರ ಇವುಗಳನ್ನು ಸ್ಥಾಪನೆ ಮಾಡಿರುವಂಥದ್ದು. ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಮತ್ತು ಒಂದು ವ್ಯಾಪಾರ ವ್ಯವಹಾರಗಳನ್ನು ನಡೆಸುವುದಕ್ಕಾಗಿಯೇ ಸರ್ಕಾರ ಇಂತಹ ಸಂಸ್ಥೆಗಳನ್ನು ಸ್ಥಾಪನೆ ಮಾಡುವಂಥದ್ದು ಕಂಡುಬರುತ್ತೆ. ಮತ್ತು ಇಲ್ಲಿ ಹಲವು ಜನ ಸೇರಿ ಶಾಸನಬದ್ಧ ಒಬ್ಬ ವ್ಯಕ್ತಿಯಂತೆ ಕೆಲಸ ಮಾಡುವುದನ್ನು ಕೂಡ ನಾವು ಕಾಣಬಹುದು. ಅಂದರೆ ಇಲ್ಲೆಲ್ಲರೂ ಕೂಡ ಬೇರೆ ಬೇರೆ ಜನರು ಎಲ್ಲ ಸೇರಿ ಕೆಲಸ ಮಾಡ್ತಾ ಇದ್ರು ಕೂಡ ಒಬ್ಬ ವ್ಯಕ್ತಿ ಕೆಲಸ ಮಾಡೋದ ರೀತಿಯಲ್ಲಿ ನಾವು ಕಾಣ್ತೇವೆ. ಅಂದರೆ ಹಲವು ವ್ಯಕ್ತಿಗಳಿಂದ ಕೂಡಿದ ಒಂದು ಆಡಳಿತದ ಘಟಕ, ಈ ಘಟಕಕ್ಕೆ ಒಬ್ಬ ವ್ಯಕ್ತಿಯಂತೆ ವರ್ತಿಸುವ ಅಧಿಕಾರ ಉಂಟು ಎಂಬುದನ್ನು ನಾವು ಇಲ್ಲಿ ನೋಡುವಂಥದ್ದು ಕಂಡುಬರುತ್ತೆ. ಜೊತೆಗೆ ಇಲ್ಲಿ ಇನ್ ಆರ್ಡರ್ ಟು ಕ್ಯಾರಿ ಔಟ್ ದೀಸ್ ಪಬ್ಲಿಕ್ ಮಿಷನ್ಸ್ ಆ್ಯಂಡ್ ಸರ್ವಿಸಸ್, ಎ ಪಬ್ಲಿಕ್ ಕಾರ್ಪೊರೇಷನ್ಸ್ ಪಾರ್ಟಿಸಿಪೇಟ್ ಇನ್ ಆಕ್ಟಿವಿಟೀಸ್ ಆರ್ ಪ್ರೊವೈಡ್ ಸರ್ವಿಸಸ್ ದಟ್ ಆರ್ ಆಲ್ಸೋ ಪ್ರೊವೈಡೆಡ್ ಬೈ ಪ್ರೈವೇಟ್ ಎಂಟರ್ಪ್ರೈಸಸ್. ಅಂದರೆ ಇದು ಒಂದು ಖಾಸಗಿ ಸಂಸ್ಥೆಗಳು ಏನು ತನ್ನ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತೋ ಅದೇ ರೀತಿಯಲ್ಲಿ ಖಾಸಗಿ ವ್ಯಕ್ತಿಯಂತೆ, ಖಾಸಗಿ ಸಂಸ್ಥೆಯಂತೆ ಈ ಒಂದು ಪಬ್ಲಿಕ್ ಕಾರ್ಪೊರೇಷನ್ಸ್ಗಳು ಕಾರ್ಯವನ್ನು ನಿರ್ವಹಿಸುವಂಥದ್ದು. ಅಂದರೆ ಪ್ರತಿಯೊಂದು ಕಾರ್ಪೊರೇಷನ್ನಿಗೂ ತನ್ನದೇ ಆದ ಒಂದು ಮುದ್ರೆ ಇದ್ದು ಆ ಹೆಸರಿನಲ್ಲಿ ಅದು ಕೆಲಸ ಮಾಡುವಂಥದ್ದು. ಜೊತೆಗೆ ಇತರ ವ್ಯಕ್ತಿಗಳ ಹಾಗೂ ಸಂಸ್ಥೆಗಳೊಡನೆ ಒಪ್ಪಂದ ಮಾಡಿಕೊಳ್ಳುವ ಅಧಿಕಾರವನ್ನು ಕೂಡ ಇದಕ್ಕೆ ಕೊಟ್ಟಿರುವಂಥದ್ದು. ಹಣಕಾಸಿನ ಹಾಗೂ ಆಡಳಿತಾತ್ಮಕ ವಿಷಯಗಳಲ್ಲಿ ಸ್ವಾತಂತ್ರ್ಯವನ್ನು ಹೊಂದಿದ್ದು ಒಂದು ನಿರ್ದಿಷ್ಟ ಕಾರ್ಯ ಅಥವಾ ವ್ಯಾಪಾರ ಇಲ್ಲವೇ ನಿರ್ದಿಷ್ಟ ಪ್ರದೇಶದ ಅಭಿವೃದ್ಧಿಯ ಗುರಿಯನ್ನು ಕೂಡ ಇದು ಹೊಂದಿರುವಂಥದ್ದನ್ನು ನಾವು ನೋಡ್ತೇವೆ. ಜೊತೆಗೆ ಇವು ಕಾರ್ಯಾಂಗದ ಮುಖ್ಯಸ್ಥನಿಂದ ಸಂಪೂರ್ಣವಾಗಿ ಸ್ವಾತಂತ್ರ್ಯತೆಯನ್ನು ಹೊಂದಿರುವುದಿಲ್ಲವಾಗಿದ್ದರೂ ಕೂಡ ನೇರವಾಗಿ ಆಡಳಿತ ಶ್ರೇಣಿ ಪದ್ಧತಿಯಲ್ಲಿ ಇದು ಈ ಒಂದು ಏನು ಕಾರ್ಯಾಂಗದ ಮುಖ್ಯಸ್ಥನ ಒಂದು ಅಧಿಕಾರ ಬರುವುದಿಲ್ಲ. ಜೊತೆಗೆ ಇವು ಇಲಾಖೆಗಳಿಗಿಂತ ಹಾಗೂ ಸ್ವತಂತ್ರ ನಿಯಂತ್ರಣ ಸಂಸ್ಥೆಗಳಿಗಿಂತ ಭಿನ್ನವಾಗಿರುವಂಥದ್ದು. ಜೊತೆಗೆ ಇದೊಂಥರ ಜಾಯಿಂಟ್ ಸ್ಟಾಕ್ ಕಂಪನಿಗಳಿಗಿಂತಲೂ ಕೂಡ ಬೇರೆಯಾಗಿರುವಂಥದ್ದನ್ನು ನೋಡ್ತೇವೆ. ಒಟ್ಟಾರೆಯಾಗಿ ಇದೇನು ಅಂತಂದರೆ, ಈ ಹಳೆಯ ಪದ್ಧತಿಯಾದಂಥ ಒಂದು ಇಲಾಖೆ ಅಂತ ಏನಿತ್ತು, ಡಿಪಾರ್ಟ್ಮೆಂಟ್ ಏನಿತ್ತು, ಇದು ನಿರ್ವಹಿಸದೇ ಇರುವಂತಹ ಕೆಲಸ ಕಾರ್ಯಗಳನ್ನು, ಜೊತೆಗೆ ತಜ್ಞತೆಯನ್ನು ಬಯಸುವಂತಹ, ವಿಶೇಷ ಜ್ಞಾನವನ್ನು ಬಯಸುವಂತಹ ಕೆಲವು ವಿಷಯಗಳಿಗೆ ಪ್ರತ್ಯೇಕವಾದಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅನ್ನೋದು 20ನೇ ಶತಮಾನದಲ್ಲಿ ಕಂಡು ಬಂದಂಥ ಒಂದು ಅವಶ್ಯಕವಾದಂಥ ಒಂದು ಪದ್ಧತಿ ಆಗಿದ್ದರಿಂದ ಹಲವಾರು ರಾಷ್ಟ್ರಗಳು ಈ ಪಬ್ಲಿಕ್ ಕಾರ್ಪೊರೇಷನ್ಸನ್ನು ಬಳಸಿಕೊಂಡು ಸ್ಥಾಪನೆ ಮಾಡಿಕೊಂಡು ಸರ್ಕಾರದ ದಿನನಿತ್ಯದ ಕಾರ್ಯವನ್ನು ಮತ್ತು ಆಡಳಿತವನ್ನು ಉತ್ತಮವಾಗಿ ನಡೆಸಿಕೊಂಡು ಹೋಗಿ ಜನರಿಗೆ ಸೇವೆ ಮತ್ತು ಸರಕುಗಳನ್ನು ಸುಲಭವಾಗಿ, ವೇಗವಾಗಿ ಮತ್ತು ಪರಿಣಾಮಕಾರಿಯಾಗಿ ಒದಗಿಸುವುದನ್ನು ಈ ಒಂದು ಸಂಸ್ಥೆಯು ಖಾತ್ರಿಪಡಿಸಿಕೊಳ್ಳುವಂಥದ್ದು.
ಜೊತೆಗೆ ಈ ಈ ಒಂದು ಸಂಸ್ಥೆ ಆ, ಬಹಳ ಪ್ರಮುಖವಾಗಿ ಆ, ಒಂದು ಖಾಸಗಿ ಸಂಸ್ಥೆ ಅಂತಲೇ ಕೆಲಸ ಮಾಡುವಂಥದ್ದು, ಖಾಸಗಿ ವ್ಯಕ್ತಿ ಅಂತಲೇ ಕೆಲಸ ಮಾಡೋದಾದರೂ ಕೂಡ ಇದು ಸರ್ಕಾರಿ ಸಂಸ್ಥೆನೇ. ಜೊತೆಗೆ ಇದು ನೇರವಾಗಿ ರಾಜಕೀಯದಿಂದ ನಿಯಂತ್ರಣಕ್ಕೊಳಪಡೋದಿಲ್ಲ. ಜೊತೆಗೆ ಇದು ಪಾರ್ಲಿಮೆಂಟ್ ಪಾಸ್ ಮಾಡಿದಂಥ ಕಾನೂನು ಕಾಯ್ದೆಯಿಂದನೇ ಇದು ನಿಯಂತ್ರಣಕ್ಕೊಳಪಡುವಂಥದ್ದು. ಸ್ನೇಹಿತರೆ, ಈಗ ನಾವು ಈ ಪಬ್ಲಿಕ್ ಕಾರ್ಪೊರೇಷನ್ ಅರ್ಥವನ್ನು ತಿಳಿದುಕೊಂಡ ನಂತರದಲ್ಲಿ ಈ ಪಬ್ಲಿಕ್ ಕಾರ್ಪೊರೇಷನ್ಸ್ನ ಈ ಡೆಫಿನಿಷನ್ಸ್ ಏನು ಅಥವಾ ವ್ಯಾಖ್ಯಾನಗಳು ಏನು ಎಂಬುದರ ಬಗ್ಗೆ ನಾವು ನೋಡೋಕೆ ಹೋದರೆ, ಅದರಲ್ಲಿ ಬಹಳ ಪ್ರಮುಖವಾಗಿ ಸಾರ್ವಜನಿಕ ಆಡಳಿತದ ತಜ್ಞರಾದಂತಹ ಪ್ರೊಫೆಸರ್ ಮಾರ್ಷಲ್ ಡಿಮಾಕ್ ಇವರು ಹೇಳುವಂಥದ್ದು ಏನಂತಂದರೆ, ಪಬ್ಲಿಕ್ ಕಾರ್ಪೊರೇಷನ್ಸ್ ಆರ್ ಫಾರ್ಮ್ಡ್ ಬೈ ಬೋತ್ ಆಫ್ ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಇನ್ ಅಕಾರ್ಡೆನ್ಸ್ ಆಫ್ ಪಬ್ಲಿಕ್ ಲಾಸ್. ಅಂದರೆ ಮಾರ್ಷಲ್ ಡಿಮಾಕ್ರವರು ಹೇಳುವಂಥದ್ದು ಏನಂತಂದರೆ, ಅವರ ಪ್ರಕಾರ ಈ ಸರ್ಕಾರಿ ಈ ಕಾರ್ಪೊರೇಷನ್ ಅಥವಾ ನಿಗಮಗಳು ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಸ್ಥಾಪನೆ ಮಾಡಿದ್ದಂತಹ ಒಂದು ಸಂಸ್ಥೆಗಳು. ಅದರಲ್ಲೂ ಪ್ರಮುಖವಾಗಿ ಇದು ಒಂದು ಕಾನೂನಿನಿಂದ ಪಾರ್ಲಿಮೆಂಟು ಅಥವಾ ಈ ಶಾಸಕಾಂಗಗಳು ಪಾಸು ಮಾಡಿದಂಥ ಈ ಕಾನೂನೇನಿದೆ ಅಥವಾ ಪಬ್ಲಿಕ್ ಲಾ ಅಥವಾ ಸಾರ್ವಜನಿಕ ಕಾನೂನುಗಳು ಏನು ಬರುತ್ತೋ ಅದರಿಂದ ಸ್ಥಾಪನೆ ಮಾಡಿದಂತಹ ಒಂದು ಸಂಸ್ಥೆ ಅಂತ ಈ ಮಾರ್ಷಲ್ ಡಿಮಾಕ್ರವರು ಹೇಳುವಂಥದ್ದು. ನಂತರದಲ್ಲಿ ಪ್ರೊಫೆಸರ್ ಪಿಫ್ನರ್ ಅವರು ಹೇಳೋ ಪ್ರಕಾರ ಏನಂತ ಹೇಳ್ತಾರೆ ಅಂತಂದರೆ, ಅವರು ಮೆನಿ ಪೀಪಲ್ಸ್ ಆರ್ ವರ್ಕ್ಡ್ ಆ್ಯಸ್ ಒನ್ ಮ್ಯಾನ್, ಇಟ್ ಈಸ್ ಕಾಲ್ಡ್ ಪಬ್ಲಿಕ್ ಕಾರ್ಪೊರೇಷನ್ಸ್. ಅಂದರೆ ಹಲವಾರು ಜನರು ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಹಲವು ವ್ಯಕ್ತಿಗಳು ಒಬ್ಬ ವ್ಯಕ್ತಿಯಂತೆ ಕಾರ್ಯ ಮಾಡಲು ಅನುವು ಮಾಡಿಕೊಡುವುದಕ್ಕಾಗಿ ಸ್ಥಾಪಿಸಲಾದ ಸಂಸ್ಥೆಯೇ ಸಾರ್ವಜನಿಕ ಕಾರ್ಪೊರೇಷನ್ ಅಂತ ಫಿಫ್ನರ್ ಅವರು ಹೇಳ್ತಾರೆ. ಪ್ರೊಫೆಸರ್ ಮಾರ್ಷಲ್ ಡಿಮಾಕ್, according to him, public corporations are formed by both of the central and state government in accordance of ಪಬ್ಲಿಕ್ ಲಾಸ್. ಅಂದರೆ ಡಿಮಾಕ್ರವರು ಹೇಳೋದೇನೆಂದರೆ, ಒಂದು ನಿರ್ದಿಷ್ಟ ಉದ್ದಿಮೆ ಅಥವಾ ಹಣಕಾಸಿನ ಆಡಳಿತ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಕಾಯ್ದೆ ಮೂಲಕ ಸ್ಥಾಪಿಸಲ್ಪಟ್ಟ ಸಾರ್ವಜನಿಕ ಒಡೆತನಕ್ಕೆ ಸೇರಿದ ಸಂಸ್ಥೆಯು ಸರ್ಕಾರಿ ಕಾರ್ಪೊರೇಷನ್ ಎನಿಸಿಕೊಳ್ಳುತ್ತದೆ ಅಂತ ಮಾರ್ಷಲ್ ಡಿಮಾಕ್ರವರು ಹೇಳುವಂಥದ್ದು. ನಂತರದಲ್ಲಿ ನಾವು ಈ ಕಾರ್ಪೊರೇಷನ್ ಸಿಸ್ಟಮ್ ಅಥವಾ ಪಬ್ಲಿಕ್ ಕಾರ್ಪೊರೇಷನ್ ಅನ್ನೋದೇನಿದೆಯೋ ಈ ಸಿಸ್ಟಮ್ ಅಥವಾ ಈ ಪದ್ಧತಿ ಹೇಗೆ ಬೆಳೆದು ಬಂತು ಮತ್ತು ಈ ಪದ್ಧತಿ ಬೆಳೆಯುವುದಕ್ಕೆ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ನಾವು ಈಗ ಒಂದೊಂದಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈಗ ಯಾವುದೇ ಒಂದು ಸಿಸ್ಟಮ್ ಅಥವಾ ಯಾವುದೇ ಒಂದು ವ್ಯವಸ್ಥೆ ಅನ್ನೋದು, ಪದ್ಧತಿ ಅನ್ನೋದು ಬೆಳಿಬೇಕು ಅಂತಂದರೆ ಅದಕ್ಕೆ ಹಲವಾರು ಕಾರಣಗಳು ಇರ್ತವೆ. ಯಾವುದೇ ಒಂದು ವ್ಯವಸ್ಥೆಯನ್ನು ತೆಗೆದುಕೊಂಡ್ರು ಅದರ ಒಂದು ಹಿನ್ನೆಲೆಯನ್ನು ತೆಗೆದುಕೊಂಡಾಗ ಹಲವಾರು ಕಾರಣಗಳು ಅದಕ್ಕೆ ಪ್ರಮುಖವಾದಂಥ ಕಾರಣಗಳು ಇರ್ತವೆ. ಸುಮ್ಮನೆ ಯಾವುದೇ ಒಂದು ವ್ಯವಸ್ಥೆ, ಸಿಸ್ಟಮ್ ಅಥವಾ ಪದ್ಧತಿ ಹುಟ್ಕೊಳ್ಳೋದಿಲ್ಲ. ಅದೇ ರೀತಿಯಲ್ಲಿ ಈ ಪಬ್ಲಿಕ್ ಕಾರ್ಪೊರೇಷನ್ ಅನ್ನೋದು ಹುಟ್ಕೋಬೇಕಾದ್ರೆ ಹಲವಾರು ಕಾರಣಗಳಿದೆ. ಅದನ್ನು ಒಂದೊಂದಾಗಿ ನಾವು ನೋಡೋದಾದರೆ, ಮೊದಲನೇದಾಗಿ ಟು ಎಲಿಮಿನೇಟ್ ಎರರ್ಸ್ ಇನ್ ಡಿಪಾರ್ಟ್ಮೆಂಟಲ್ ಅಡ್ಮಿನಿಸ್ಟ್ರೇಷನ್. ಅಂದರೆ ಇಲ್ಲಿ ಬಹಳ ಪ್ರಮುಖವಾಗಿ ವಾಣಿಜ್ಯೋದ್ಯಮಗಳಿಗೆ ಇದು ಏನಾಗ್ತದೆ ಅಂತಂದರೆ, ಬಹಳ ಪ್ರಮುಖವಾಗಿ ಈಗ ಜಗತ್ತು ತುಂಬ ಒಂದು ಕಮರ್ಷಿಯಲ್ ಮಾಡೆಲನ್ನು ಅಳವಡಿಸ್ಕೊಂಡಿರುವಂಥದ್ದು. ಜಗತ್ತಿನ ರಾಷ್ಟ್ರಗಳು ಪ್ರಜಾಪ್ರಭುತ್ವ ತತ್ವವನ್ನು ಅಳವಡಿಸಿಕೊಂಡು ಜನರಿಗೆ ನೇರವಾಗಿ ಸೇವೆಯನ್ನು ಒದಗಿಸುವಂಥದ್ದು ಮತ್ತು ಜನರ ಯೋಗಕ್ಷೇಮ ಕಲ್ಯಾಣ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಮಾಡುವಂಥದ್ದು ಇದರಲ್ಲಿ ಕಂಡುಬರುತ್ತೆ. ಆದ್ದರಿಂದ ಇಲ್ಲಿ ಸರ್ಕಾರದ ಕೆಲಸವೂ ಕೂಡ, ಇಲಾಖೆ ಕೆಲಸವೂ ಕೂಡ ಜಾಸ್ತಿಯಾಗಿರುವುದರಿಂದ ಈ ಕಾರ್ಪೊರೇಷನ್ ಸಿಸ್ಟಮ್ಮು ಡೆವಲಪ್ಮೆಂಟ್ ಆಯಿತು. ಅದಕ್ಕೆ ಬಹಳ ಪ್ರಮುಖವಾದಂಥ ಕಾರಣಗಳಾದವು ಅಂತ ಹೇಳ್ತೀವಿ ನಾವು. ಅದರಲ್ಲಿ ಬಹಳ ಪ್ರಮುಖವಾಗಿ ನಾವು ನೋಡೋದಾದರೆ, ಈಗ ಈ ಕಾರ್ಪೊರೇಷನ್ ಏನಕ್ಕೆ ಬಂತು ಅಂತಂದರೆ, ಟು ಎಲಿಮಿನೇಟ್ ಎರರ್ಸ್ ಇನ್ ಡಿಪಾರ್ಟ್ಮೆಂಟಲ್ ಅಡ್ಮಿನಿಸ್ಟ್ರೇಷನ್. ಅಂದರೆ ಇವು ಏನಕ್ಕೆ ಆ ಥರ ಒಂದು ಅಸ್ತಿತ್ವಕ್ಕೆ ಬಂತು ಅಂತಂತಂದರೆ, ಬಹಳ ಪ್ರಮುಖವಾಗಿ ಇಲಾಖಾ ಆಡಳಿತದಲ್ಲಿ ಕಂಡುಬರುವಂತಹ ದೋಷಗಳನ್ನು ಹೋಗಲಾಡಿಸಲು ಈ ಒಂದು ಪದ್ಧತಿ ಬಂತು. ಅಂದರೆ ಈಗಾಗಲೇ ನಾನು ಹೇಳಿದಾಗೆ ಈ ಡಿಪಾರ್ಟ್ಮೆಂಟಲ್ ಸಿಸ್ಟಮ್ ಅಂತಂದರೆ ಇದು ಇಲಾಖಾ ಪದ್ಧತಿಗಳು ಬಹಳ ಪುರಾತನವಾದಂಥ ಹಳೆಯ ಪದ್ಧತಿಯಾಗಿದ್ದವು. ಇದರಲ್ಲಿ ನವನವೀನತೆ ಮತ್ತು ಆಧುನಿಕತೆ ಅನ್ನೋದು ಇರಲಿಲ್ಲ. ಈ ಆಧುನಿಕ ಜಗತ್ತು ತುಂಬ ತಾಂತ್ರಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಮುಂದುವರೆದಿರುವಂಥ ಜಗತ್ತು. ಆದ್ದರಿಂದ ಈ ಡಿಪಾರ್ಟ್ಮೆಂಟಲ್ ಸಿಸ್ಟಮ್ನಿಂದ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಇಲಾಖೆಗಳು ಅದಕ್ಷತೆ, ವಿಳಂಬತೆ ಮತ್ತು ಇದು ತುಂಬ ಅತಿ ಹೆಚ್ಚಿನ ವೆಚ್ಚದಾಯಕವಾದಂಥ ಒಂದು ವ್ಯವಸ್ಥೆ. ಆದ್ದರಿಂದ ಈ ಒಂದು ವ್ಯವಸ್ಥೆಯಲ್ಲಿದ್ದಂತಹ ಕೆಲವು ದೋಷಗಳನ್ನು ಹೋಗಲಾಡಿಸೋದಕ್ಕೋಸ್ಕರ ನಾವು ಈ ಕಾರ್ಪೊರೇಷನ್ ಅಥವಾ ಪಬ್ಲಿಕ್ ಕಾರ್ಪೊರೇಷನ್ ಸಿಸ್ಟಮನ್ನು ರಚನೆ ಮಾಡಿಕೊಂಡ್ವಿ ಅಂತ. ಆಮೇಲೆ ನಂತರದಲ್ಲಿ ಗೌರ್ನಮೆಂಟ್ ನೀಡೆಡ್ ನ್ಯಾಷನಲೈಸ್ಡ್ ಆ್ಯಂಡ್ ಆಪರೇಟ್ ದ ಇಂಡಸ್ಟ್ರೀಸ್ ಪ್ರಾಫಿಟೇಬ್ಲಿ. ಅಂದರೆ ಈ ಸರ್ಕಾರವು ರಾಷ್ಟ್ರೀಕರಣಗೊಳಿಸಿದಂತಹ ಈ ಕೈಗಾರಿಕೆಗಳನ್ನು ಈ ಒಂದು ಲಾಭದಾಯಕವಾಗಿ ಮುನ್ನಡೆಸುವುದಕ್ಕೋಸ್ಕರ ನಾವು ಈ ಒಂದು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಕೊಂಡಿರುವಂಥದ್ದು ಕಂಡುಬರುತ್ತೆ ಅನ್ನೋದು ಒಂದು. ಜೊತೆಗೆ ಕಾರ್ಪೊರೇಷನ್ಸ್ ಇನ್ಕ್ಲೂಡ್
ಬಿಸ್ನೆಸ್ ಆ್ಯಂಡ್ ಟೆಕ್ನಿಕಲ್ ಸರ್ವಿಸಸ್ ಬಟ್ ಫ್ರೀ ಫ್ರಮ್ ಪಾಲಿಟಿಕ್ಸ್. ಅಂದರೆ ಕಾರ್ಪೊರೇಷನ್ಗಳು ಸರ್ಕಾರದ ಕೇವಲ ವ್ಯಾವಹಾರಿಕವಾದ ಹಾಗೂ ತಾಂತ್ರಿಕ ಸೇವೆಗಳು ಮಾತ್ರ ಒಳಗೊಂಡಿರುವಂಥದ್ದು ಇಲ್ಲಿ ಕಂಡುಬರುತ್ತೆ. ಜೊತೆಗೆ ರಾಜಕೀಯದಿಂದ ದೂರವಿರುವುದರಿಂದ ಇವು ಹೆಚ್ಚು ಜನಪ್ರಿಯವಾಗಿರುವಂಥದ್ದು ಕಂಡುಬರುವಂಥದ್ದು. ಜೊತೆಗೆ ಕಾರ್ಪೊರೇಷನ್ಗಳ ವ್ಯವಹಾರಗಳ ನಿರ್ಣಯಗಳನ್ನು ಒಂದು ನಿರ್ದಿಷ್ಟ ಸಮಿತಿ ಅರ್ಹತೆ ಆಧಾರದ ಮೇಲೆ ಮಾಡುವುದರಿಂದ ಇಲ್ಲಿ ರಾಜಕೀಯ ಹಸ್ತಕ್ಷೇಪವಿರುವುದಿಲ್ಲ. ಅಲ್ಲದೆ ದಕ್ಷತೆ ಹಾಗೂ ಮಿತವ್ಯಯತೆಗಳನ್ನು ಕೂಡ ನಾವು ಇಲ್ಲಿ ಕಂಡುಕೊಳ್ಬೋದು. ಆ ದೃಷ್ಟಿಯಿಂದ ನಾವು ಪಬ್ಲಿಕ್ ಕಾರ್ಪೊರೇಷನ್ನ ಸ್ಥಾಪನೆ ಮಾಡಿಕೊಂಡ್ವಿ ಅನ್ನೋದು. ಆಮೇಲೆ ನಂತರದಲ್ಲಿ ಪಬ್ಲಿಕ್ ಕಾರ್ಪೊರೇಷನ್ಸ್ ಪರ್ಫಾರ್ಮ್ ಇಟ್ಸ್ ಫಂಕ್ಷನ್ಸ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಕನ್ಸಿಸ್ಟೆಂಟ್ಲಿ. ಅಂದರೆ ಈ ಸಾರ್ವಜನಿಕ ಕಾರ್ಪೊರೇಷನ್ಗಳು ತನ್ನ ಕಾರ್ಯಗಳನ್ನು ಸ್ವತಂತ್ರವಾಗಿ ಹಾಗೂ ಸತತವಾಗಿ ನಿರ್ವಹಿಸುವಂಥದ್ದು. ಇವು ಯಾವುದೇ ರಾಜಕೀಯ ವ್ಯಕ್ತಿಗಳ ರಾಜಕಾರಣದಿಂದ ಮುಕ್ತವಾಗಿರುವಂಥದ್ದು. ಯಾಕೆಂತಂದರೆ ಇವು ಒಂದು ರಾಜಕೀಯ ವ್ಯಕ್ತಿಗಳ ಅಥವಾ ರಾಜಕಾರಣದ ನಿಯಂತ್ರಣಕ್ಕೆ ಒಳಪಟ್ಟಿರುವುದಿಲ್ಲ. ಇದು ಒಂದು ಪಾರ್ಲಿಮೆಂಟ್ ಪಾಸ್ ಮಾಡಿದ್ದಂತಹ ಅಥವಾ ಸಂಸತ್ತು ಅಥವಾ ಈ ಶಾಸಕಾಂಗ ಪಾಸು ಮಾಡಿದಂಥ ಕಾಯ್ದೆಗಳೇನಿತ್ತು ಇದರ ಒಂದು ವ್ಯಾಪ್ತಿಗೆ ಬರೋದ್ರಿಂದ ಇವು ಯಾವುದೇ ರೀತಿಯ ಒಂದು ನಿಯಂತ್ರಣಕ್ಕೆ ಒಳಪಡದೇನೆ ಸ್ವತಂತ್ರವಾಗಿ ಕೆಲಸ ಮಾಡೋದ್ರಿಂದ ಇಂಥ ಸಂಸ್ಥೆಗಳು ಬೆಳವಣಿಗೆಯನ್ನು ಹೊಂದುವು ಅಂತ ಹೇಳ್ತೀವಿ ನಾವು. ಜೊತೆಗೆ ದೀಸ್ ಸರ್ವಿಸಸ್ ಆರ್ ಫ್ರೀ ಫ್ರಮ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ರೆಸ್ಟ್ರಿಕ್ಷನ್ಸ್. ಮತ್ತು ಇಂಥ ಸಂಸ್ಥೆಗಳು ಈ ಆಡಳಿತದಿಂದ ಮತ್ತು ಇತರೆ ನಿಯಂತ್ರಣದಿಂದ ಮುಕ್ತವಾಗಿರೋದ್ರಿಂದ ಸ್ವತಂತ್ರವಾಗಿ ತಮ್ಮ ಕೆಲಸಗಳನ್ನು ತಾವು ಮಾಡೋದ್ರಿಂದ ಇಂಥ ಸಂಸ್ಥೆಗಳನ್ನು ನಾವು ಸ್ಥಾಪನೆ ಮಾಡಿಕೊಂಡ್ವಿ ಅನ್ನೋದು ಒಂದು. ಜೊತೆಗೆ ದ ಕಾರ್ಪೊರೇಷನ್ ಸಿಸ್ಟಮ್ ರಿಡ್ಯೂಸಸ್ ದ ರೋಲ್ ಆಫ್ ದ ಲೆಜಿಸ್ಲೇಚರ್. ಅಂದರೆ ಕಾರ್ಪೊರೇಷನ್ ಪದ್ಧತಿ ಶಾಸಕಾಂಗದ ಕಾರ್ಯಬಾಹುಳ್ಯವನ್ನು ಕಡಿಮೆ ಮಾಡುತ್ತೆ ಅಂತ. ಒಂದು ವೇಳೆ ಕಾರ್ಪೊರೇಷನ್ನು ಇರದಿದ್ದಲ್ಲಿ ಈ ಎಲ್ಲ ಸೇವೆಗಳ ಸಂಘಟನೆ, ಅಧಿಕಾರ ಕಾರ್ಯಗಳು ಹಾಗೂ ಆಡಳಿತ ವಿಧಾನ ಮುಂತಾದವುಗಳನ್ನು ಶಾಸಕಾಂಗವೇ ನಿರ್ಧರಿಸಬೇಕಾಗುತ್ತಿತ್ತು ಅನ್ನೋದು. ಜೊತೆಗೆ ಕಾರ್ಪೊರೇಷನ್ ಪದ್ಧತಿಯಲ್ಲಿ ಈ ಎಲ್ಲ ಕಾರ್ಯಗಳನ್ನು ಆಡಳಿತ ಮಂಡಳಿಯು ನಿರ್ಧರಿಸುವಂಥದ್ದು. ಜೊತೆಗೆ ಪ್ರತಿಯೊಂದು ಕಾರ್ಪೊರೇಷನ್ ತನ್ನದೇ ಆದ ಪ್ರತ್ಯೇಕ ಬಜೆಟನ್ನು ತಯಾರಿಸುತ್ತದೆ. ಅದನ್ನು ನಿರ್ದೇಶಕ ಮಂಡಳಿ ಒಪ್ಪಿದ ನಂತರ ಹಣಕಾಸಿನ ಮಂತ್ರಿಯ ಮುಖಾಂತರ ಶಾಸಕಾಂಗದ ಮುಂದೆ ಮಂಡಿಸಲಾಗುವಂಥದ್ದು ಕಂಡುಬರುತ್ತೆ. ಅಂದರೆ ಇಲ್ಲಿ ಅರ್ಹತೆ ಆಧಾರದ ಮೇಲೆ ಈ ಒಂದು ಕಾರ್ಪೊರೇಷನ್ನ ಒಂದು ನಿರ್ದೇಶಕ ಮಂಡಳಿ ಅಂತ ಇರುತ್ತೆ. ಅಲ್ಲಿ ನಿರ್ದೇಶಕರು ಅಂತ ಇರ್ತಾರೆ, ಅವರನ್ನು ಕೂಡ ಅರ್ಹತೆ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಳ್ತೀವಿ. ಜೊತೆಗೆ ಅಲ್ಲಿರುವಂಥ ಸದಸ್ಯರನ್ನು ಕೂಡ ಅರ್ಹತೆ ಆಧಾರದ ಮೇಲೆ ಆಯ್ಕೆ ಮಾಡೋದ್ರಿಂದ ನಾವು ಇಲ್ಲಿ ತಜ್ಞತೆಯನ್ನು ಮತ್ತು ಆ ಒಂದು ಕ್ಷೇತ್ರದಲ್ಲಿ ವಿಶೇಷ ಜ್ಞಾನವನ್ನು ಪಡೆದಿರುವಂಥ ವ್ಯಕ್ತಿಗಳನ್ನು ನೋಡೋದ್ರಿಂದ ಈ ಒಂದು ಸಂಸ್ಥೆಯಿಂದ ಉತ್ತಮ ಕೆಲಸ ಕಾರ್ಯಗಳನ್ನು ನಾವು ನಿರ್ವಹಿಸಬಹುದು ಅಂತ ಹೇಳ್ತೀವಿ. ಜೊತೆಗೆ ಎಂಪ್ಲಾಯೀಸ್ ಆರ್ ಇಂಟ್ರೆಸ್ಟೆಡ್ ಇನ್ ದ ಕಾರ್ಪೊರೇಷನ್ ಸಿಸ್ಟಮ್ ವಿಚ್ ಕ್ಯಾನ್ ಬಿ ಸೀನ್ ಆಸ್ ಎಫಿಷಿಯನ್ಸಿ ಇನ್ ಗವರ್ನೆನ್ಸ್. ಅಂದರೆ ಕಾರ್ಪೊರೇಷನ್ ಪದ್ಧತಿಯಲ್ಲಿ ನೌಕರರಿಗೆ ಆ ಕಾರ್ಯದಲ್ಲಿ ಆಸಕ್ತಿ ಇರೋದ್ರಿಂದ ಆಡಳಿತದಲ್ಲಿ ದಕ್ಷತೆ ಹಾಗೂ ಮಿತವ್ಯಯತೆಯನ್ನು ಕೂಡ ನಾವು ಕಾಣಬಹುದು. ಮಿತವ್ಯಯತೆಯಿಂದ ಹಾಗೂ ದಕ್ಷತೆಯಿಂದ ಕಾರ್ಯನಿರ್ವಹಿಸೋದ್ರಿಂದ ಬಂದ ಲಾಭದಲ್ಲಿ ತಾವು ಪಾಲುಗಾರರಾಗುತ್ತೇವೆ ಎಂಬುದು ಅವರಿಗೆ ಗೊತ್ತಿರೋದ್ರಿಂದ ಈ ಒಂದು ಕಾರ್ಯದಲ್ಲಿ ಅವರು ಉತ್ಸುಕತೆಯಿಂದ ದಕ್ಷತೆಯಿಂದ ಕೆಲಸ ಮಾಡೋದನ್ನು ನಾವು ನೋಡ್ತೇವೆ. ಜೊತೆಗೆ ಈ ಪಬ್ಲಿಕ್ ಕಾರ್ಪೊರೇಷನ್ ಹುಟ್ಟು ಹೇಗೆ ಬಂತು, ಎಲ್ಲಿ, ಯಾವ ದೇಶದಲ್ಲಿ ಯಾವ ಸಂಸ್ಥೆಗಳು ಯಾವ ರೀತಿಯಲ್ಲಿ ಬೆಳೆದು ಬಂತು ಅನ್ನೋದು ನೋಡೋದಾದರೆ, ಮೊದಲನೇದಾಗಿ ದ ಪೋರ್ಟ್ ಆಫ್ ಲಂಡನ್ ಅಥಾರಿಟಿ 1908. ಅಂದರೆ ಇದು ಲಂಡನ್ನ ಪೋರ್ಟ್ ಅಥಾರಿಟಿ ಏನಿತ್ತು ಇದು 1908ರಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಇದು ಕೂಡ ಪಬ್ಲಿಕ್ ಕಾರ್ಪೊರೇಷನ್ ಆಗಿರುವಂಥದ್ದು. ಜೊತೆಗೆ ಫಾರೆಸ್ಟ್ರಿ ಕಮಿಷನ್ ಇನ್ 1919. ಅಂದರೆ ಇಲ್ಲಿ ಅರಣ್ಯ ಆಯೋಗ ಅಂತೇನಿದೆ 1919ರಲ್ಲಿ ಸ್ಥಾಪನೆ ಮಾಡಿದಂಥ ಇದು ಕೂಡ ಪಬ್ಲಿಕ್ ಕಾರ್ಪೊರೇಷನ್ ಬೆಳವಣಿಗೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿರುವಂಥದ್ದು. ಜೊತೆಗೆ ದ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಇನ್ 1922. 1922ರಲ್ಲಿ ಸ್ಥಾಪನೆಯಾದಂತಹ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನು. ಜೊತೆಗೆ ದ ಲಂಡನ್ ಪ್ಯಾಸೆಂಜರ್ಸ್ ಟ್ರಾನ್ಸ್ಪೋರ್ಟ್ ಬೋರ್ಡ್ ಇನ್ 1933. 1933ರಲ್ಲಿ ಸ್ಥಾಪನೆಯಾದಂಥ ದ ಲಂಡನ್ ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟ್ ಬೋರ್ಡು ಅನ್ನೋದು ಕೂಡ ಇದರ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂಥದ್ದು. ಜೊತೆಗೆ ಡ್ಯೂರಿಂಗ್ 1930 to 33 ದಿ ಸಿಸ್ಟಮ್ ವಾಸ್ ಅಡಾಪ್ಟೆಡ್ ಬೈ ರೂಸ್ವೆಲ್ಟ್ USA. ಅಂದರೆ ಈ 31ರಲ್ಲಿ ಎಕನಾಮಿಕ್ ಕ್ರೈಸಿಸ್ ಉಂಟಾಯಿತು. ಅಮೆರಿಕ ರೂಸ್ವೆಲ್ಟ್ರವರು ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಆಡಳಿತದಲ್ಲಿ ಸುಧಾರಣೆ ಮತ್ತು ಉತ್ತಮ ಆಡಳಿತವನ್ನು ನೀಡುವುದಕ್ಕಾಗಿ ರೂಸ್ವೆಲ್ಟ್ರವರು USA ಇಂತಹ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಅಂತ. ಜೊತೆಗೆ ಭಾರತದಲ್ಲೂ ಕೂಡ ಇನ್ ಇಂಡಿಯಾ ಇಟ್ ಕೇಮ್ ಇನ್ ಟು ವೋಗ್ ಆಫ್ಟರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ನ್ಯಾಷನಲ್ ಸೆಲ್ಫ್ ಗವರ್ಮೆಂಟ್ ಇನ್ 1948. ಸೂನ್ ಆಫ್ಟರ್ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್, ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್. ಅಂದರೆ ನಾವು ಇದರ ಒಂದು ನಿಗಮಗಳನ್ನು ನೋಡುವಾಗ ಬಹಳ ಪ್ರಮುಖವಾಗಿ ಭಾರತದಲ್ಲಿ ಇದು ಬಂದಿದ್ದು 1948ರಲ್ಲಿ ಈ ಸ್ಥಳೀಯ ಸರ್ಕಾರಗಳು, ರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಳೀಯ ಸರ್ಕಾರಗಳು ಬಂದ ನಂತರದಲ್ಲಿ ಇಂತಹ ಒಂದು ಸಂಸ್ಥೆಗಳನ್ನು ನಾವು ಭಾರತದಲ್ಲಿ ಸ್ಥಾಪನೆ ಮಾಡ್ತೀವಿ. ಅದರಲ್ಲೂ ಕೂಡ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಅನ್ನೋದು, ಜೊತೆಗೆ ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಅನ್ನೋದು ನಮ್ಮ ಭಾರತದಲ್ಲಿ ಈ ಪಬ್ಲಿಕ್ ಕಾರ್ಪೊರೇಷನ್ನ ಹುಟ್ಟು ಬೆಳವಣಿಗೆಯಲ್ಲಿ ಪ್ರಮುಖವಾಗಿ ಕಾಣುವಂಥದ್ದು. ಜೊತೆಗೆ
ಈ ಒಂದು ಪಬ್ಲಿಕ್ ಕಾರ್ಪೊರೇಷನ್ನ ಗುಣಲಕ್ಷಣಗಳನ್ನು ನಾವು ನೋಡೋದಾದರೆ, ಅಂದರೆ ಈ ಫೀಚರ್ಸ್ ಆ ಪಬ್ಲಿಕ್ ಕಾರ್ಪೊರೇಷನ್ಸ್ನ ನೋಡೋದಾದರೆ, ಒಂದನೇದು ಬಹಳ ಪ್ರಮುಖವಾಗಿ ಏನು ಏನು ಬರುತ್ತೆ ಇಲ್ಲಿ ಅಂತಂದರೆ, ಅದು ಸೂಟೇಬಲ್ ಫಾರ್ ಬಿಸ್ನೆಸ್ ಎಂಟರ್ಪ್ರೈಸಸ್ ಓನ್ಲಿ. ಅಂದರೆ ಇಲ್ಲಿ ಬಹಳ ಪ್ರಮುಖವಾಗಿ ನೋಡುವಂಥದ್ದು ವಾಣಿಜ್ಯೋದ್ಯಮಗಳಿಗೆ ಇದು ಸೂಕ್ತವಾದದ್ದು. ಅಂದರೆ ಸರ್ಕಾರ ನಡೆಸುವಂತಹ ಕೆಲವು ಕಮರ್ಷಿಯಲ್ ಮಾಡೆಲ್ ಇರುವಂಥ ಒಂದು ಸಂಸ್ಥೆಗಳನ್ನು ನೇರವಾಗಿ ಸರ್ಕಾರವೇ ಅಥವಾ ಇಲಾಖೆಗಳೇ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಆಧುನಿಕ ಜಗತ್ತಿನಲ್ಲಿ ಸರ್ಕಾರಕ್ಕೆ ಅಥವಾ ಇಲಾಖೆಗಳಿಗೆ ಮಾಡುವಂಥ ಕೆಲಸಗಳು ತುಂಬ ಯಥೇಚ್ಛವಾಗಿರುತ್ತೆ. ಆದ್ದರಿಂದ ಇಂಥ ಕೆಲಸಗಳನ್ನು ತಾವೇ ಸ್ವತಂತ್ರವಾಗಿ ಮಾಡುವುದಕ್ಕಿಂತ ಮುಂಚೆ ಅಥವಾ ಮಾಡುವುದಕ್ಕಿಂತ ಒಂದು ಪಬ್ಲಿಕ್ ಕಾರ್ಪೊರೇಷನ್ನ ಸ್ಥಾಪನೆ ಮಾಡಿಕೊಂಡು ಅದಕ್ಕೆ ಅಧಿಕಾರವನ್ನು ಕೊಟ್ಟು ಮಾಡಿದರೆ ಉತ್ತಮ ಅಂತ. ಯಾಕಂದರೆ ಕಾರ್ಪೊರೇಷನ್ ಪದ್ಧತಿ ವಾಣಿಜ್ಯ ಕಾರ್ಯಗಳಿಗೆ ಅಥವಾ ಕೈಗಾರಿಕಾ ಉದ್ದೇಶಗಳಿಗೆ ಹಾಗೂ ಕೆಲವೊಂದು ಪ್ರದೇಶಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸೂಕ್ತವಾಗಿರುವಂಥದ್ದು ಇಲ್ಲಿ ಕಂಡುಬರುವಂಥದ್ದು. ಆದ್ದರಿಂದ ಕಾರ್ಯಾಂಗದಿಂದ ಸ್ವತಂತ್ರವಾಗಿದ್ದ ಅನೇಕ ಸಂಸ್ಥೆಗಳಿದ್ದರೂ ಕೂಡ ನಾವು ಕಾರ್ಪೊರೇಷನ್ ಮಾತ್ರ ಕೈಗಾರಿಕೆ ಮತ್ತು ವ್ಯಾಪಾರಿ ಕಾರ್ಯಗಳನ್ನು ನೋಡಿಕೊಂಡು ಹೋಗಲು ಸ್ಥಾಪಿಸಲಾಗುವಂಥದ್ದು ಕಂಡುಬರುತ್ತೆ. ಯಾಕಂದರೆ ಇಂಥ ಒಂದು ಸಂಸ್ಥೆಗಳನ್ನು ನಾವು ಮಾಡೋದ್ರಿಂದ ಬಹಳ ಪ್ರಮುಖವಾಗಿ ಸರ್ಕಾರಿ ಈ ಸಂಸ್ಥೆಗಳು ಲಾಭದಾಯಕ ಸಂಸ್ಥೆಗಳಿಗಿಂತಲೂ ನಾಗರಿಕರಿಗೆ, ಪ್ರಜೆಗಳಿಗೆ ಉತ್ತಮ ಸೇವೆಯನ್ನು ಒದಗಿಸುವುದೇ ಇವುಗಳ ಬಹಳ ಒಂದು ಉತ್ತಮ ವಿಧಾನ ಕೂಡ ಆಗಿರುವಂಥದ್ದು ಕಂಡುಬರುತ್ತೆ. ಜೊತೆಗೆ ನಂತರದಲ್ಲಿ ಇದೊಂದು ಶಾಸಕಾಂಗದ ಶಿಶು, ಅಂದರೆ ಚೈಲ್ಡ್ ಆಫ್ ಲೆಜಿಸ್ಲೇಚರ್ ಅಂತ ಕರಿತೀವಿ. ಅಂದರೆ ಸರ್ಕಾರಿ ನಿಗಮಗಳು ಶಾಸಕಾಂಗದ ಪ್ರತ್ಯೇಕ ಕಾಯ್ದೆಯ ಮೂಲಕ ಸ್ಥಾಪಿಸಲ್ಪಡುವಂಥದ್ದು. ಜೊತೆಗೆ ನಿಗಮಗಳ ರಚನೆ, ಅಧಿಕಾರ ಹಾಗೂ ಕಾರ್ಯಗಳು ಇಂಥ ವಿಷಯಗಳನ್ನು ಕುರಿತು ಕಾಯ್ದೆಯನ್ನೇ ಇಲ್ಲಿ ಮಾಡಲಾಗಿರುವಂಥದ್ದು ಕಂಡುಬರುತ್ತೆ. ಜೊತೆಗೆ ರಚನೆ, ಅಧಿಕಾರ ಹಾಗೂ ಕಾರ್ಯಗಳಲ್ಲಿ ಬದಲಾವಣೆ ಮಾಡಬೇಕಾದ್ರೆ ಮೂಲ ಕಾಯ್ದೆಯನ್ನೇ ನಾವು ತಿದ್ದಬೇಕಾಗುವಂಥದ್ದು. ಆದ್ದರಿಂದ ಇವುಗಳನ್ನು ಸಂಸತ್ತಿನ ಶಿಶು ಅಂತಲೂ ನಾವು ಕರಿತೀವಿ. ನಂತರದಲ್ಲಿ ಫೈನಾನ್ಷಿಯಲ್ ಆಟೋನಮಿ, ಅಂದರೆ ಹಣಕಾಸಿನ ಸ್ವಾಯತ್ತತೆ. ಅಂದರೆ ಕಾರ್ಪೊರೇಷನ್ಗಳ ಅತಿ ಮುಖ್ಯ ಲಕ್ಷಣವೆಂದರೆ ಅವು ಹಣಕಾಸಿನ ವಿಷಯದಲ್ಲಿ ಸ್ವತಂತ್ರವಾಗಿರುವುದು. ಸರ್ಕಾರದ ಹಣಕಾಸಿನ ವಿಧಾನಗಳು ಹಾಗೂ ಸ್ಥಿತಿ ತೊಡಕಿನದ್ದಾಗಿರುತ್ತದೆ. ಕೈಗಾರಿಕೆ ಹಾಗೂ ವ್ಯಾಪಾರಿ ಕಾರ್ಯಗಳಿಗೆ ಹಣಕಾಸಿನ ಸ್ವಾತಂತ್ರ್ಯ ಅವಶ್ಯಕ. ಯಾಕೆಂತಂದರೆ ಇಂತಹ ಒಂದು ಸಂಸ್ಥೆಗಳು ನಡೆಸಬೇಕು ಅಂದರೆ ಸ್ವತಂತ್ರವಾಗಿ ತಾವೇ ಒಂದು ಬಜೆಟನ್ನು ಮಂಡನೆ ಮಾಡಿಕೊಂಡು ತಾವೇ ಹಣಕಾಸಿನ ಕ್ರೋಢೀಕರಣ ಅಥವಾ ತಾವೇ ಹಣಕಾಸಿನ ಯೋಜನೆಯನ್ನು ಮಾಡಿಕೊಂಡು ಆಡಳಿತವನ್ನು ನಡೆಸಿದರೆ ಇವು ಉತ್ತಮವಾದಂಥ ಕೆಲಸಗಳನ್ನು ಮಾಡ್ತವೆ ಅಂತ ಇರೋದ್ರಿಂದ ಈ ಪಬ್ಲಿಕ್ ಕಾರ್ಪೊರೇಷನ್ಗೆ ಒಂದು ಫೈನಾನ್ಷಿಯಲ್ ಆಟೋನಮಿಯನ್ನು ಕೊಟ್ಟಿರ್ತಾರೆ. ಜೊತೆಗೆ ಇದು ಅಡ್ಮಿನಿಸ್ಟ್ರೇಟಿವ್ ಆಟಾನಮಿಯನ್ನು ಕೂಡ ನಾವು ಕೊಡ್ತೀವಿ ಇದಕ್ಕೆ. ಯಾಕಂದರೆ ಆಡಳಿತದ ಸ್ವಾಯತ್ತತೆ ಇಲ್ಲ ಅಂತಂದರೆ ಈ ಕಾರ್ಪೊರೇಷನ್ಗಳು ಉತ್ತಮವಾಗಿ ಕೆಲಸ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಪ್ರತಿಯೊಂದು ಕಾರ್ಪೊರೇಷನ್ನ ಹಣಕಾಸಿನ ಸ್ವಾಯತ್ತ ಜೊತೆಗೆ ಆಡಳಿತಾತ್ಮಕ ಸ್ವಾಯತ್ತೆಯನ್ನು ಕೂಡ ಹೊಂದಿರಬೇಕಾಗಿರ್ತದೆ. ಸರ್ಕಾರವು ಇವುಗಳ ರಚನೆಗೆ ಕಾನೂನು ಮಾಡಿದರೂ ಆಡಳಿತದ ವಿಷಯದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿರುವಂಥದ್ದು ಕಂಡುಬರುತ್ತೆ ಇದರಲ್ಲಿ. ಅದರಿಂದ ಆಡಳಿತ ಸ್ವತಂತ್ರವಾಗಿ ಯಾವುದೇ ರೀತಿಯ ಇಂಟರ್ಫಿಯರಿಂಗ್ ಇಲ್ಲದೇ ನಡೆದರೆ ಉತ್ತಮ ಕೆಲಸ ಕಾರ್ಯಗಳನ್ನು ನಾವು ಮಾಡ್ಬೋದು ಎಂಬ ವಿಚಾರವನ್ನು ನಾವು ಇದರಿಂದ ತಿಳ್ಕೊಬೋದು. ನಂತರದಲ್ಲಿ ಈ ಜುಡಿಷಿಯಲ್ ಕ್ಯಾರೆಕ್ಟರ್, ಇದಕ್ಕೊಂದು ನ್ಯಾಯಿಕ ಸ್ವರೂಪ ಅಂದರೆ ಇರುವಂಥದ್ದು ಇದಕ್ಕೆ. ಅಂದರೆ ಕಾರ್ಪೊರೇಷನ್ಗಳನ್ನು ನಾವು ಶಾಸಕಾಂಗದ ಕಾಯ್ದೆ ಮೂಲಕನೇ ಮಾಡಿರುವಂಥದ್ದು. ಅದು ಪಾರ್ಲಿಮೆಂಟಿಂದ ಆಗಿರ್ಬೋದು, ಲೆಜಿಸ್ಲೇಚರಿಂದನಾಗಿರ್ಬೋದು, ಅಥವಾ ಯಾವುದೇ ರೀತಿಯ ಒಂದು ಕಾನೂನು ಮಾಡುವಂಥ ಸಂಸ್ಥೆಗಳೇನಿರ್ತವೋ ಅದರ ಮೂಲಕನೇ, ಕಾನೂನು ಕಾಯ್ದೆಗಳ ಮೂಲಕನೇ ಇದನ್ನು ಮಾಡಿರೋದ್ರಿಂದ ಇದು ಬಹಳ ಪ್ರಮುಖವಾಗಿ ಇಲ್ಲಿ ತಪ್ಪು ಮಾಡಿದಂಥ ವ್ಯಕ್ತಿಗಳು ಯಾರೇ ಇದ್ದರೂ, ಅದು ನಿರ್ದೇಶಕನಾಗಿರ್ಬೋದು, ಅಲ್ಲಿ ಇರುವಂತಹ ಮೆಂಬರ್ಸ್ಗಳಾಗಿರ್ಬೋದು, ಸದಸ್ಯರುಗಳಾಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಇವ್ರು ಯಾರೇ ತಪ್ಪು ಮಾಡಿದ್ರು ಕೂಡ ಸಾಮಾನ್ಯ ವ್ಯಕ್ತಿಗಳನ್ನು ಕಾನೂನಿನ ಮೂಲಕ ನಾವು ಶಿಕ್ಷಿಸುವಂತೆ ಇಂತಹ ಒಂದು ಸಂಸ್ಥೆಗಳನ್ನು ಕೂಡ ಕಾನೂನು ಮೂಲಕ ಇವರನ್ನು ಶಿಕ್ಷಿಸುವಂಥದ್ದು ಕಂಡುಬರುತ್ತೆ. ಆಮೇಲೆ ಇದು ಇಂಡಿಪೆಂಡೆಂಟ್ ಪರ್ಸನಲ್ಸ್ ಫಾರ್ ಅಡ್ಮಿನಿಸ್ಟ್ರೇಷನ್, ಅಂದರೆ ಸ್ವತಂತ್ರ ಸಿಬ್ಬಂದಿ ವರ್ಗ. ಇಲ್ಲಿ ಈ ಒಂದು ಸಂಸ್ಥೆಗಳಿಗೆ ತಮ್ಮದೇ ಆದಂತಹ ಒಂದು ಸ್ವತಂತ್ರ ಸಿಬ್ಬಂದಿ ವರ್ಗವನ್ನು ನೇಮಕ ಮಾಡಿಕೊಳ್ಳುವಂಥ ಒಂದು ಅಧಿಕಾರವೂ ಕೂಡ ಇವರಿಗಿರುತ್ತೆ. ಇದರಿಂದ ಏನಾಗುತ್ತೆ, ಇಲ್ಲಿ ಯಾವುದೇ ರೀತಿಯ ಇನ್ಫ್ಲೂಯೆನ್ಸ್ ಅಥವಾ ಪ್ರಭಾವ ಇರೋದಿಲ್ಲ ಅಥವಾ ಸ್ವಜನ ಪಕ್ಷಪಾತ ಇರೋದಿಲ್ಲ. ಇಲ್ಲಿ ಬಹಳ ಪ್ರಮುಖವಾಗಿ ಅವರ ಅರ್ಹತೆ ಆಧಾರದ ಮೇಲೆ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಂಡು ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವುದನ್ನು ನಾವು ಕಾಣ್ತೇವೆ. ಜೊತೆಗೆ ಇದೊಂದು ಪ್ರಾಫಿಟ್ ಈಸ್ ನಾಟ್ ದ ಮೇನ್ ಪರ್ಪಸ್ ಆಫ್ ಕಾರ್ಪೊರೇಷನ್. ಅಂದರೆ ಇಲ್ಲಿ ಬಹಳ ಪ್ರಮುಖವಾಗಿ ಈ ಲಾಭ ಪಡೆಯುವುದು ಕಾರ್ಪೊರೇಷನ್ಗಳ ಮೂಲ ಉದ್ದೇಶವಲ್ಲ ಅಂತ. ಯಾಕೆಂದರೆ ಖಾಸಗಿ ವ್ಯಾಪಾರಿ ಸಂಸ್ಥೆಗಳಂತೆ ಸರ್ಕಾರಿ ಕಾರ್ಪೊರೇಷನ್ಗಳು ಲಾಭವನ್ನೇ ಪ್ರಮುಖ ಉದ್ದೇಶವನ್ನಾಗಿ ಇಟ್ಟುಕೊಂಡಿರೋದಿಲ್ಲ. ಇಲ್ಲಿ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ನಾವು ನೋಡ್ತೀವಿ, ಅಲ್ಲಿ ಬಹಳ ಪ್ರಮುಖವಾಗಿ ಅದರ ಉದ್ದೇಶಗಳು ಏನಂತಂದರೆ ಅವು ಲಾಭ ಮಾಡೋದೇ ಆಗಿರುತ್ತದೆ. ಆದರೆ ಈ ಪಬ್ಲಿಕ್ ಕಾರ್ಪೊರೇಷನ್ನಲ್ಲಿ ಲಾಭ ಮಾಡುವಂಥ ಉದ್ದೇಶ ಯಾವುದೂ ಇರಲ್ಲ. ಇಲ್ಲಿ ಸಾರ್ವಜನಿಕರಿಗೆ ಅಗತ್ಯ ಸೇವೆಯನ್ನು ಒದಗಿಸುವುದಕ್ಕೋಸ್ಕರ ಇಂಥ ಸಂಸ್ಥೆಗಳನ್ನು ಮಾಡಿಕೊಳ್ಳುವಂಥದ್ದು. ಜೊತೆಗೆ ತಾನು ಹೂಡಿದ ಬಂಡವಾಳಕ್ಕೆ ಕನಿಷ್ಠ
ಲಾಭವನ್ನು ಸಂಪಾದಿಸುವುದು ಅವುಗಳ ಉದ್ದೇಶವಾಗಿರುವಂಥದ್ದು. ಆದರೆ ಇಲ್ಲಿ ಸಾರ್ವಜನಿಕ ಶೋಷಣೆ ಮಾಡಿ ಲಾಭ ಸಂಪಾದಿಸುವುದಕ್ಕೆ ಸರ್ಕಾರ ಬೆಂಬಲವನ್ನು ಕೊಡೋದಿಲ್ಲ. ಆದ್ದರಿಂದ ಇಲ್ಲಿ ಜನರ ಸೇವೆಗಾಗಿಯೇ ಇಂಥ ಸಂಸ್ಥೆಗಳನ್ನು ನಾವು ಸ್ಥಾಪನೆ ಮಾಡ್ಕೊಳ್ತೀವಿ ಅನ್ನೋದು ಇಲ್ಲಿ ಕಂಡುಬರುವಂಥದ್ದು. ಜೊತೆಗೆ ಇನ್ನೊಂದು ಲಕ್ಷಣ ಅಂತಂದರೆ ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕಾರ್ಪೊರೇಷನ್ಸ್. ಅಂದರೆ ಇದರ ಲಕ್ಷಣಗಳನ್ನು ನೋಡಿದಾಗ ನಾವು ಕಾರ್ಪೊರೇಷನ್ ರಚನೆಯಿಂದ ಸರ್ಕಾರದ ಕಾರ್ಯವನ್ನು ಮತ್ತು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡುವಂಥದ್ದು ಏನಂತಂತಂದರೆ ಬಹಳ ಪ್ರಮುಖವಾಗಿ ಇದು ಸರ್ಕಾರದ ಒಂದು ಕಾರ್ಯಭಾರವನ್ನು ಕಡಿಮೆ ಮಾಡುವುದಕ್ಕೋಸ್ಕರ, ಅಂದರೆ ಆಧುನಿಕ ಜಗತ್ತಿನಲ್ಲಿರುವಂಥ ರಾಷ್ಟ್ರಗಳು, ಸರ್ಕಾರಗಳು ದಿನನಿತ್ಯದ ಕೆಲಸಗಳನ್ನು ಮಾಡಬೇಕಾಗತ್ತೆ. ತುಂಬ ವರ್ಕ್ಲೋಡ್ ಇರುತ್ತೆ ಮತ್ತು ತುಂಬ ಕೆಲಸ ಇರುತ್ತೆ. ಅದರಿಂದ ಇಂಥ ಕೆಲಸಗಳನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಒಂದು ಸ್ವತಂತ್ರವಾದಂಥ ಒಂದು ಸಂಸ್ಥೆಗೆ ಕೊಟ್ಟರೆ ಸರ್ಕಾರಕ್ಕೆ ಕೂಡ ಇದರಿಂದ ಒಂದು ಕಾರ್ಯಭಾರ ಕಡಿಮೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಒಂದು ಪಬ್ಲಿಕ್ ಕಾರ್ಪೊರೇಷನ್ ನಾವು ಸ್ಥಾಪನೆ ಮಾಡ್ತೇವೆ. ಜೊತೆಗೆ ಈ ಒಂದು ಸಂಸ್ಥೆಗಳು ರಾಜಕೀಯದಿಂದ ಮುಕ್ತವಾಗಿರುವುದರಿಂದ, ಅಂದರೆ ಸರ್ಕಾರಿ ಕಾರ್ಪೊರೇಷನ್ಗಳ ಆಡಳಿತವನ್ನು ರಾಜಕೀಯದಿಂದ ಮುಕ್ತಗೊಳಿಸಿರುವುದರಿಂದ ನಿಗಮಗಳು ಮಂತ್ರಿಯ ಒಂದು ಸಾಮಾನ್ಯ ನಿಯಂತ್ರಣಕ್ಕೊಳಪಟ್ಟಿದ್ದರೂ ಸಹ ರಾಜಕೀಯ ಪ್ರಭಾವದಿಂದ ಅಥವಾ ಹಸ್ತಕ್ಷೇಪದಿಂದ ಇದು ಸ್ವತಂತ್ರವಾಗಿರುವಂಥದ್ದು ಕಾಣ್ತೇವೆ. ಇವು ನೇರವಾಗಿ ಶಾಸನಬದ್ಧವಾಗಿರುವುದರಿಂದ ಕಾನೂನು ಏನು ಹೇಳುತ್ತೋ ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು ಅದನ್ನು ಮಾತ್ರ ಇವು ಕೆಲಸವನ್ನು ಮಾಡುತ್ತೆ. ಆದರೆ ರಾಜಕಾರಣ ಅಥವಾ ರಾಜಕೀಯದಿಂದ ಇವು ಮುಕ್ತವಾಗಿರುತ್ತವೆ ಎಂಬ ವಿಚಾರವನ್ನು ನಾವು ತಿಳ್ಕೋಬೇಕು. ಜೊತೆಗೆ ಒಂದು ಎಫಿಷಿಯೆಂಟ್ ಆಡಳಿತದಲ್ಲಿ, ಕಾರ್ಪೊರೇಷನ್ಗಳ ಆಡಳಿತದಲ್ಲಿ ಒಂದು ದಕ್ಷತೆಯನ್ನು ನಾವು ಕಾಣಬಹುದು. ಯಾಕೆಂದರೆ ಕಾರ್ಪೊರೇಷನ್ಗಳ ಆಡಳಿತಗಳನ್ನು ನೋಡಿದಾಗ ಆಡಳಿತ ಸಿಬ್ಬಂದಿಗಳು ಸರ್ಕಾರದ ಒಂದು ಭಾಗ ಅಲ್ಲ ಅವರು. ಜೊತೆಗೆ ವ್ಯಾಪಾರದ ಅವಶ್ಯಕತೆಗೆ ತಕ್ಕಂತೆ ಆಡಳಿತ ಸಿಬ್ಬಂದಿಯನ್ನು ನೇಮಕ ಮಾಡ್ತಾರೆ. ಅವರಿಗೆ ತರಬೇತಿ ನೀಡುವಂಥದ್ದು, ಅವರು ಉತ್ತಮ ಅರ್ಹತೆಯನ್ನು ಪಡೆದಿರುವಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು, ಆ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸವನ್ನು ಮಾಡಿರುವಂಥದ್ದು, ಪ್ರಾಮಾಣಿಕವಾಗಿರುವಂಥದ್ದು, ನಿಪುಣರಾಗಿರುವಂಥದ್ದು, ಸ್ಕಿಲ್ಡ್ ಪರ್ಸನ್ ಅಂತ ಏನು ಹೇಳ್ತೀವಿ, ಅಂಥ ವ್ಯಕ್ತಿಗಳನ್ನೇ ನಾವು ಈ ಒಂದು ಕ್ಷೇತ್ರದಲ್ಲಿ ತಂದು ಹಾಕೋದ್ರಿಂದ ಉತ್ತಮವಾಗಿ ಕೆಲಸವನ್ನು ಮಾಡ್ತಾರೆ ಅನ್ನೋದು. ಜೊತೆಗೆ ಇಲ್ಲಿ ನೋ ಡಿಲೇ ಆ್ಯಂಡ್ ಕಾಂಪ್ಲೆಕ್ಸಿಟಿ, ಅಂದರೆ ಇಲ್ಲಿ ಯಾವುದೇ ರೀತಿಯ ವಿಳಂಬ ಹಾಗೂ ಜಟಿಲತೆಗೆ ಅವಕಾಶ ಇಲ್ಲ ಅನ್ನೋದು. ಅಂದರೆ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ನಿಗಮಗಳು ಸರ್ಕಾರಕ್ಕೆ ಹೊಣೆಗಾರರಾಗಿರುವುದಿಲ್ಲ. ಜೊತೆಗೆ ಅಂತಹ ವಿಷಯಗಳ ಬಗ್ಗೆ ಸರ್ಕಾರದ ನಿರ್ಣಯಕ್ಕಾಗಿ ಕಾಯುವುದನ್ನು ಕೂಡ ಅದು ಮಾಡೋದಿಲ್ಲ. ಇದರಿಂದಾಗಿ ಆಡಳಿತದಲ್ಲಿ ವಿಳಂಬತೆಯನ್ನು ಹೋಗಲಾಡಿಸೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ ಅಂತ. ಅಂದರೆ ನೋ ಡಿಲೇ ಆ್ಯಂಡ್ ಕಾಂಪ್ಲೆಕ್ಸಿಟಿ ಇನ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ ನಾವು. ನೋ ಡಿಲೇ ಆ್ಯಂಡ್ ಕಾಂಪ್ಲೆಕ್ಸಿಟಿ ಇನ್ ಅಡ್ಮಿನಿಸ್ಟ್ರೇಷನ್, ಆಡಳಿತದಲ್ಲಿ ಯಾವುದೇ ರೀತಿಯ ವಿಳಂಬತೆ ಮತ್ತು ಜಟಿಲತೆ ಇಲ್ಲಿ ಕಂಡುಬರೋದಿಲ್ಲ ಅನ್ನೋದು ಇಲ್ಲಿ ಕಾಣುವಂಥದ್ದು. ನಂತರ ಇಷ್ಟೆಲ್ಲ ನಾವು ಪಬ್ಲಿಕ್ ಕಾರ್ಪೊರೇಷನ್ನಿಂದ ಅನುಕೂಲತೆಗಳು ಕಂಡುಬಂದರೂ ಕೂಡ, ಇಷ್ಟೆಲ್ಲ ನಮಗೆ ಅದರಿಂದ ಅನುಕೂಲತೆಗಳು ಸಿಕ್ತರೂ ಕೂಡ, ಆಡಳಿತದಲ್ಲಿ ಉತ್ತಮ ಒಂದು ವ್ಯವಸ್ಥೆ ಆದರೂ ಕೂಡ ಇದರ ಡಿಮೆರಿಟ್ಸ್ಗಳನ್ನು ನಾವು ಕೂಡ ಕೆಲವು ಸಂದರ್ಭಗಳಲ್ಲಿ ನಾವು ನೋಡಬೇಕಾಗತ್ತೆ. ಯಾಕಂದರೆ ಈ ಒಂದು ಸಂಸ್ಥೆಗಳಿಂದ ಆಗುವಂತಹ ಅನಾನುಕೂಲತೆಗಳು ಏನು ಅನ್ನೋದು ನೋಡೋದಾದರೆ, ಕ್ಲಾಶಸ್ ಬಿಟ್ವೀನ್ ಕಾರ್ಪೊರೇಷನ್ಸ್ ಆ್ಯಂಡ್ ಮಿನಿಸ್ಟ್ರಿ. ಅಂದರೆ ಇಲ್ಲಿ ಸರ್ಕಾರಿ ಕಾರ್ಪೊರೇಷನ್ ಅಂತ ಏನಿದೆ ಹಾಗೂ ಮಂತ್ರಿಗಳ ನಡುವೆ ಘರ್ಷಣೆಗಳು ಉದ್ಭವಿಸ್ತವೆ ಅನ್ನೋದು. ಯಾಕೆಂತಂದರೆ ನಿಗಮಗಳು ತಮ್ಮ ದೈನಂದಿನ ಆಡಳಿತ ವಿಷಯಗಳಲ್ಲಿ ಮಂತ್ರಿಗಳ ನಿಯಂತ್ರಣಕ್ಕೆ ಒಳಪಟ್ಟಿರುವುದಿಲ್ಲ ಅಂತ ನಾವು ಕಾನೂನಾತ್ಮಕವಾಗಿ ಹೇಳೋದು ಬರುತ್ತೆ. ಆದರೆ ನೀತಿಯ ವಿಷಯದಲ್ಲಿ ಮಂತ್ರಿಗಳ ನಿಯಂತ್ರಣಕ್ಕೆ ಒಳಪಟ್ಟಿರಲೇಬೇಕಾಗತ್ತೆ. ಆಡಳಿತ ನೀತಿಯ ವಿಷಯ ಎಲ್ಲಿ ಕೊನೆಗೊಳ್ಳುತ್ತದೆ ಹಾಗೂ ದೈನಂದಿನ ಆಡಳಿತ ವಿಷಯ ಎಲ್ಲಿ ಪ್ರಾರಂಭವಾಗುತ್ತದೆ ಎಂದು ನಿರ್ಧರಿಸುವುದು ಕಠಿಣ. ಕಾರ್ಪೊರೇಷನ್ಗಳ ಸಾಮಾನ್ಯ ನೀತಿಗಳ ಬಗ್ಗೆ ನೋಡೋಕೆ ಹೋದರೆ ನಾವು ಕಾನೂನು ಪ್ರಕಾರವಾಗಿ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಇವು ಮಾಡ್ಕೊಂಡು ಹೋಗ್ತವೆ. ಆದರೆ ನೀತಿಯ ವಿಚಾರದಲ್ಲಿ ನೋಡೋದಾದರೆ ಅದು ಮಂತ್ರಿಗಳನ್ನು ಅವಲಂಬಿಸಬೇಕಾಗತ್ತೆ ಅನ್ನೋದು ಒಂದು. ನಂತರದಲ್ಲಿ ಈ ರಿಸ್ಟ್ರಿಕ್ಟೆಡ್ ವರ್ಕಿಂಗ್ ಪ್ಲೇಸ್, ಅಂದರೆ ಇಲ್ಲಿ ಈ ವಾಸ್ತವಿಕವಾಗಿ ನಿಗಮಗಳು ಸರ್ಕಾರದ ನಿಯಂತ್ರಣದಿಂದ ಇವು ಸ್ವತಂತ್ರವಾಗಿರುವುದಿಲ್ಲ. ಅಂದರೆ ಒಂದು ಸೀಮಿತ ಕಾರ್ಯಕ್ಷೇತ್ರವನ್ನು ಹೊಂದಿರುತ್ತವೆ. ಅಂದರೆ ಒಂದು ಕಾರ್ಪೊರೇಷನ್ ಒಂದು ನಿರ್ದಿಷ್ಟ ಕಾರ್ಯವೊಂದನ್ನು ಮಾತ್ರ ನಿರ್ವಹಿಸುವುದರಿಂದ ಅದರ ಕಾರ್ಯವ್ಯಾಪ್ತಿ ಸೀಮಿತವಾಗಿರುತ್ತೆ ಅಂತ ನಾವು ಹೇಳ್ತೀವಿ. ಯಾಕೆಂದರೆ ಇದು ಒಂದು ಒಂದು ಕಾಯ್ದೆ ಏನು ಹೇಳುತ್ತೋ, ಕಾಯ್ದೆ ಕಾನೂನಿನಲ್ಲಿ ಏನು ಒಂದು ಇದರ ಅಧಿಕಾರ ವ್ಯಾಪ್ತಿಯನ್ನು ಕೊಟ್ಟಿರುತ್ತೋ ಅಷ್ಟೇ ಕೆಲಸವನ್ನು ಈ ಒಂದು ಸಂಸ್ಥೆಗಳು ಮಾಡಬೇಕಾಗತ್ತೆ. ಅದರ ಮೇಲೆ ಹೆಚ್ಚಿನ ಕೆಲಸಗಳನ್ನು ಅದು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಜೊತೆಗೆ ಡಿಫಿಕಲ್ಟ್ ಟು ಮ್ಯಾನೇಜ್, ಅಂದರೆ ಈ ಕಾರ್ಪೊರೇಷನ್ಗಳ ಒಂದು ಏನಿದೆಯೋ ಈ ಮ್ಯಾನೇಜ್ ಮಾಡೋದು ಕೂಡ ಇಂಥ ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋದ್ರಿಂದ, ಇಂಥ ಒಂದು ಸಂಸ್ಥೆಗಳ ಒಂದು ನಿರ್ಮಾಣದಿಂದ, ಸ್ಥಾಪನೆಯಿಂದ ಇದನ್ನು ಮ್ಯಾನೇಜ್ ಮಾಡುವಂಥದ್ದು ಕೂಡ ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ ಎಂಬ ವಿಚಾರವನ್ನು ಕೂಡ ನಾವು ನೋಡ್ತೇವೆ. ಮತ್ತು ನಂತರದಲ್ಲಿ ಈ ರಿಸ್ಕ್ ಆಫ್ ಪ್ರೊಡ್ಯೂಸಿಂಗ್ ಇನ್ಎಫಿಷಿಯೆಂಟ್ ಪ್ರಾಡಕ್ಟ್ಸ್ ಅಂತಂದರೆ ಇಲ್ಲಿ ಬಹಳ ಪ್ರಮುಖವಾಗಿ ಈ ಪ್ರಾಡಕ್ಟ್ಸ್ಗಳು ಅಥವಾ ಈ
ಕಳಪೆ ಪ್ರಾಡಕ್ಟ್ಸ್ಗಳು, ವಸ್ತುಗಳನ್ನು ಉತ್ಪಾದನೆ ಮಾಡುವಂಥದ್ದು ಸಾಧ್ಯತೆ ಇರುತ್ತೆ. ಇಂಥ ಒಂದು ಸಂಸ್ಥೆಗಳಿಂದ ಏನಾಗ್ಬೋದು ಅಂತಂದರೆ, ಗುಣಮಟ್ಟದಿಂದ ಕೂಡಿದಂತಹ ವಸ್ತುಗಳನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಗುಣಮಟ್ಟವಲ್ಲದ ಮತ್ತು ಕಳಪೆ ಗುಣಮಟ್ಟದಿಂದ ಕೂಡಿದಂಥ ವಸ್ತುಗಳನ್ನು ಉತ್ಪಾದನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಅನ್ನೋದು ಒಂದು ಅನಾನುಕೂಲತೆ. ನಂತರದಲ್ಲಿ ಫೈನಾನ್ಷಿಯಲ್ ಬರ್ಡನ್ ಅಂದರೆ ಇಲ್ಲಿ ಒಂದು ಹಣಕಾಸಿನ ಒಂದು ಬರ್ಡನ್ ಕೂಡ ಕಾರಣ ಆಗುತ್ತೆ. ಅಂದರೆ ಕಾರ್ಪೊರೇಷನ್ನ ಹಣದ ಒಂದು ಬರ್ಡನ್ ಕೂಡ ಇರುತ್ತೆ. ಅಂದರೆ ಅಪವ್ಯಯವಾಗುವಂಥದ್ದು, ಮತ್ತು ಹೆಚ್ಚು ಇವರಿಗೆ ಆಡಳಿತಕ್ಕೆ ಬೇಕಾಗುವಂಥ ಹಣ ಸಿಗದೇ ಇರುವಂಥದ್ದು, ಸರ್ಕಾರದಿಂದ ಹಣ ಮಂಜೂರು ಆಗದೇ ಇರುವಂಥದ್ದು, ಮತ್ತು ಇವರ ಒಂದು ಸೋರ್ಸಸ್ಸು ಕೂಡ ಕಡಿಮೆ ಇರುವಂಥದ್ದು, ಫೈನಾನ್ಷಿಯಲ್ ಸೋರ್ಸಸ್ಸು ಕೂಡ ಕಡಿಮೆ ಇರೋದು ಕಂಡುಬರುತ್ತೆ ಇದರಲ್ಲಿ. ನಂತರದಲ್ಲಿ ಬಹಳ ಪ್ರಮುಖವಾಗಿ ಇನ್ನೊಂದು ಇನ್ನೊಂದು ಡಿಮೆರಿಟ್ಸ್ ಅಂತಂದರೆ ಇಲ್ಲಿ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಇರುವಂಥದ್ದು. ಅಂದರೆ ಇಲ್ಲಿ ರಾಜಕಾರಣಿಗಳು ಮಧ್ಯೆ ತಲೆ ಹಾಕುವಂಥದ್ದು. ಅಂದರೆ ಚುನಾವಣೆಯಲ್ಲಿ ಸೋತ ರಾಜಕಾರಣಿಗಳಿಗೆ ಅಧಿಕಾರೂಢ ಪಕ್ಷ ಏನು ಮಾಡುತ್ತೆ ಅಂತಂದರೆ ಹಿತ್ತಿಲ ಬಾಗಿಲಿನಿಂದ ಅಧಿಕಾರವನ್ನು ಪಡೆಯಲು ಅವಕಾಶವನ್ನು ಮಾಡಿಕೊಡುವಂಥದ್ದು. ಯಾರು ಚುನಾವಣೆಯಲ್ಲಿ ನಿಂತು ಸೋತು ಹೋಗ್ತಾರೋ ಅವರಿಗೆ ಅವಕಾಶವನ್ನು ಮಾಡೋಕ್ಕೋಸ್ಕರ ಇಂಥ ಸಂಸ್ಥೆಗಳನ್ನು ಬಳಸ್ಕೊಳ್ಳುವಂಥದ್ದು ಬರುತ್ತೆ. ಅದರಲ್ಲಿ ನಿಗಮದ ಅಧ್ಯಕ್ಷರಾಗುವಂಥದ್ದು, ಚುನಾವಣೆಯಲ್ಲಿ ಜನರಿಂದ ತಿರಸ್ಕರಿಸಲ್ಪಟ್ಟರೂ ಕೂಡ ಇವರಿಗೆ ಇಂತಹ ಒಂದು ಸಂಸ್ಥೆಗಳಿಗೆ ಅಧ್ಯಕ್ಷರನ್ನಾಗಿ ಮಾಡುವಂಥದ್ದು, ಡೈರೆಕ್ಟರ್ನಾಗಿ ಮಾಡುವಂಥದ್ದು, ಪ್ರೆಸಿಡೆಂಟನ್ನಾಗಿ ಮಾಡುವಂಥದ್ದು, ಚೇರ್ಮನ್ನಾಗಿ ಮಾಡುವಂಥದ್ದು ಕಂಡುಬರುತ್ತೆ ಅನ್ನೋದು ಒಂದು ಅನಾನುಕೂಲತೆ, ಡಿಮೆರಿಟ್ಸು. ಜೊತೆಗೆ ಮಿಸ್ಯೂಸ್ ಆಫ್ ಪವರ್ ಅಂದರೆ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಳ್ಳುವಂಥದ್ದು ಇಲ್ಲಿ ಕಂಡುಬರುತ್ತೆ. ಅಂದರೆ ಕೆಲವು ಸಂದರ್ಭಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ, ತನಗೆ ಬೇಕಾದಂತಹ ಅವರಿಗೆ ಅಧಿಕಾರವನ್ನು ವಹಿಸ್ಕೊಡುವಂಥದ್ದು, ತನಗೆ ಬೇಕಾದವರಿಗೆ ತನ್ನ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಳ್ಳುವಂಥದ್ದನ್ನು ನಾವು ನೋಡಬಹುದು. ಜೊತೆಗೆ ಈ ಕನ್ಸ್ಯೂಮರ್ಸ್ ಇಂಟ್ರೆಸ್ಟ್ ಈಸ್ ಇಗ್ನೋರ್ಡ್. ಇಲ್ಲಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವಂಥ ವ್ಯಕ್ತಿಗಳನ್ನು ಇಲ್ಲಿ ಪ್ರಮುಖವಾಗಿ ನೋಡೋಕ್ಕಾಗತ್ತೆ ಹೊರತು ಇಲ್ಲಿ ಗ್ರಾಹಕರ ಒಂದು ಆಸಕ್ತಿಗೆ ತಕ್ಕನಾಗಿ ನಾವು ಯಾವ ಸರಕು ಮತ್ತು ಸೇವೆಗಳನ್ನು ಒದಗಿಸಬೇಕು ಅನ್ನೋದನ್ನು ಇಲ್ಲಿ ಈ ಸಂಸ್ಥೆಗಳು ಮರ್ತೋಗ್ತವೆ ಅನ್ನೋದು ಅದರದೊಂದು ಡಿಮೆರಿಟ್. ನಂತರದಲ್ಲಿ ಎಕ್ಸ್ಪೆನ್ಸಿವ್ ಟು ಮೇಂಟೈನ್ ಆ್ಯಂಡ್ ಆಪರೇಟ್. ಇವು ತುಂಬ ಅಪವ್ಯಯದಿಂದ ಕೂಡಿದ್ದಂತಹ, ಅಂದರೆ ಹಣದ ಅಪವ್ಯಯ ಆಗುವಂಥದ್ದು ಕೂಡ ಇಲ್ಲಿ ಕಂಡುಬರುತ್ತೆ. ಅಂದರೆ ಸರ್ಕಾರಿ ನಿಗಮಗಳಲ್ಲಿ ಹಣದ ಅಪವ್ಯಯ ಆಗುವುದು ಸರ್ವೇ ಸಾಮಾನ್ಯವಾದ ಸಂಗತಿಯಾಗಿದ್ದರೂ ಕೂಡ ಹಣ ಮತ್ತು ವಸ್ತುಗಳ ಅಪವ್ಯಯ, ಭ್ರಷ್ಟಾಚಾರ ಮತ್ತು ಅದಕ್ಷತೆಯೂ ಅವುಗಳ ವ್ಯವಹಾರದಲ್ಲಿ ಕಂಡು ಬರುವುದರಿಂದ ಇದೊಂದು ಉತ್ತಮವಾದಂಥ ವ್ಯವಸ್ಥೆ ಅಲ್ಲ ಅಂತ ಡಿಮೆರಿಟ್ಸ್ನಲ್ಲಿ ನೋಡ್ತೇವೆ ನಾವು. ಜೊತೆಗೆ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ಅಂದರೆ ಇಲ್ಲಿ ಸಮಾಜಘಾತುಕ ಶಕ್ತಿಗಳು ಹುಟ್ಕೊಳ್ಳೋಕ್ಕೆ ಕಾರಣ ಆಗ್ಬೋದು ಅನ್ನೋದು ಕೂಡ ನಾವು ನೋಡುವಂಥದ್ದು. ಅಂದರೆ ಕೆಲವು ಸಂದರ್ಭಗಳಲ್ಲಿ ಚಾರ್ಜಿಂಗ್ ಟೂ ಮಚ್ ಫಾರ್ ಎ ಪ್ರಾಡಕ್ಟ್, ಅಂದರೆ ಇಲ್ಲಿ ವಸ್ತುಗಳಿಗೆ ಅತಿ ಹೆಚ್ಚಿನ ಒಂದು ಬೆಲೆಯನ್ನು ಕೊಡಮಾಡುವಂಥದ್ದು, ಕೇಳುವಂಥದ್ದು ಇದರಲ್ಲಿ ಕಂಡುಬರುತ್ತೆ. ಇದು ಕೂಡ ಒಂದು ಪಬ್ಲಿಕ್ ಕಾರ್ಪೊರೇಷನ್ನ ಅನಾನುಕೂಲತೆ ಅಂತಲೇ ನಾವು ಹೇಳ್ಬೋದು. ಸ್ನೇಹಿತರೆ, ಇಲ್ಲಿವರೆಗೆ ನಾವು ಈ ಪಬ್ಲಿಕ್ ಕಾರ್ಪೊರೇಷನ್ಸ್ನ ಡೆಫಿನಿಷನ್ಸು ಮತ್ತು ಅದರ ಒಂದು ಲಕ್ಷಣಗಳು, ಬೆಳೆದು ಬರುವುದಕ್ಕೆ ಲಕ್ಷಣಗಳು ಏನು, ಮತ್ತು ಅದರ ಗುಣಲಕ್ಷಣಗಳು ಏನು, ಮತ್ತು ಅದರ ಡಿಮೆರಿಟ್ಸ್ಗಳು ಏನು ಅನ್ನೋದ್ರ ಬಗ್ಗೆ ನಾವು ಇಲ್ಲಿವರೆಗೆ ತಿಳ್ಕೊಂಡ್ವಿ. ಈಗ ಈ ಪಬ್ಲಿಕ್ ಕಾರ್ಪೊರೇಷನ್ಸ್ ಮತ್ತು ಡಿಪಾರ್ಟ್ಮೆಂಟ್ಸ್ ಅಂದರೆ ಈ ಸರ್ಕಾರಿ ನಿಗಮಗಳು ಮತ್ತು ಇಲಾಖೆಗಳ ನಡುವಿನ ಒಂದು ವ್ಯತ್ಯಾಸಗಳನ್ನು ನಾವು ಇವಾಗ ತಿಳ್ಕೊಳ್ಳೋಣ. ಅಂದರೆ ಡಿಫ್ರೆನ್ಸಸ್ ಬಿಟ್ವೀನ್ ಪಬ್ಲಿಕ್ ಕಾರ್ಪೊರೇಷನ್ಸ್ ಆ್ಯಂಡ್ ಡಿಪಾರ್ಟ್ಮೆಂಟ್ಸ್. ಮೊದಲನೇದಾಗಿ ನೋಡೋದಾದರೆ ಪಬ್ಲಿಕ್ ಕಾರ್ಪೊರೇಷನ್ಸ್ನ ಒಂದು ಡಿಫ್ರೆನ್ಸ್ ನೋಡೋದಾದರೆ ಇಟ್ ಈಸ್ ಆ್ಯನ್ ಇನ್ಸ್ಟ್ರೂಮೆಂಟ್ ಆಫ್ ದ ಗೌರ್ನಮೆಂಟ್. ಇದು ಪಬ್ಲಿಕ್ ಕಾರ್ಪೊರೇಷನ್ ಒಂದು ಸರ್ಕಾರದ ಒಂದು ಬಹಳ ಒಂದು ಪ್ರಮುಖವಾದಂಥ ಒಂದು ಇನ್ಸ್ಟ್ರೂಮೆಂಟು, ಒಂದು ಅಸ್ತ್ರ. ಡಿಪಾರ್ಟ್ಮೆಂಟ್ಸ್ಗೆ ನೋಡೋಕೆ ಹೋದರೆ ನಾವು ಇಟ್ ಈಸ್ ಪ್ಯೂರ್ಲಿ ಗೌರ್ನಮೆಂಟ್. ಡಿಪಾರ್ಟ್ಮೆಂಟ್ಸ್ಗಳು ಇದು ಸಂಪೂರ್ಣವಾಗಿ ಪರಿಶುದ್ಧವಾಗಿ ನಾವು ನೋಡಬೇಕು ಅಂತಂದರೆ ಕ್ಲಿಯರ್ಲಿ ಇದು ಗೌರ್ನಮೆಂಟಿಂದನೇ ಕೂಡಿರುವಂಥದ್ದು, ಗೌರ್ನಮೆಂಟಿನ ಅಂಗಸಂಸ್ಥೆಯಾಗಿಯೇ ಇರುವಂಥದ್ದು ಡಿಪಾರ್ಟ್ಮೆಂಟ್ಸ್. ಜೊತೆಗೆ ಇಟ್ ಈಸ್ ಪ್ಯೂರ್ಲಿ ಕಮರ್ಷಿಯಲ್. ಪಬ್ಲಿಕ್ ಕಾರ್ಪೊರೇಷನ್ ಅನ್ನೋದು ಇದು ಹೇಳಬೇಕು ಅಂತ ಇದೊಂಥರ ವಾಣಿಜ್ಯಾತ್ಮಕ ಸ್ವರೂಪವನ್ನು ಪಡ್ಕೊಂಡಿರುವಂಥದ್ದು. ಒಂದು ಕ್ಲಿಯರ್ಲಾಗಿ ಹೇಳಬೇಕು ಅಂತಂದರೆ ನಾವು ಇದು ವಾಣಿಜ್ಯಾತ್ಮಕ ಒಂದು ಗುಣವನ್ನು ಹೊಂದಿರುವಂಥದ್ದು, ವ್ಯಾಪಾರದ ಗುಣವನ್ನು ಹೊಂದಿರುವಂಥದ್ದು. ಆದರೆ ಡಿಪಾರ್ಟ್ಮೆಂಟ್ಸ್ ಅನ್ನೋದು ಇಟ್ ಡಸಂಟ್ ಪೊಸೆಸ್ ಕಮರ್ಷಿಯಲ್ ಕ್ವಾಲಿಟೀಸ್. ಇಲಾಖೆಗಳು ಯಾವಾಗಲೂ ಕೂಡ ಇದು ಕಮರ್ಷಿಯಲ್ ಕ್ವಾಲಿಟೀಸನ್ನು ಹೊಂದಿಲ್ಲ ಇದು ಅಂತಲೇ ನಾವು ಹೇಳ್ತೀವಿ. ಜೊತೆಗೆ ಇಟ್ ಈಸ್ ಆ್ಯನ್ ಆಟೋನಮಸ್ ಬಾಡಿ. ಮತ್ತು ಪಬ್ಲಿಕ್ ಕಾರ್ಪೊರೇಷನ್ಸ್ ಅನ್ನೋದು ಒಂದು ಆಟೋನಮಸ್ ಬಾಡಿ, ಅದು ಒಂದು ಸ್ವಾಯತ್ತ ಸಂಸ್ಥೆ. ಮತ್ತು ಡಿಪಾರ್ಟ್ಮೆಂಟ್ಸ್ ಅನ್ನೋದು ಇಟ್ ಈಸ್ ನಾಟ್ ಆ್ಯನ್ ಆಟೋನಮಸ್ ಬಾಡಿ, ಅಂದರೆ ಇದು ಒಂದು ಸ್ವಾಯತ್ತ ಸಂಸ್ಥೆ ಅಲ್ಲ.
ಮತ್ತು ಪಬ್ಲಿಕ್ ಕಾರ್ಪೊರೇಷನ್ ನೋಡಿದಾಗ ಇದೊಂದು ಅಕೌಂಟಬಿಲಿಟಿ ಇದಕ್ಕಿದೆ, ಅಂದರೆ ಇದಕ್ಕೆ ಜವಾಬ್ದಾರಿ ಅನ್ನೋದಿದೆ ಮತ್ತು ಹೊಣೆಗಾರಿಕೆ ಅನ್ನೋದಿದೆ. ಇಟ್ ಈಸ್ ಎ ಪಾರ್ಟ್ ಆಫ್ ಎಕ್ಸಿಕ್ಯೂಟಿವ್. ಡಿಪಾರ್ಟ್ಮೆಂಟ್ಸ್ ನೋಡಿದಾಗ ಇದೊಂದು ಕಾರ್ಯಕಾರಿ ಸಂಸ್ಥೆಯ ಭಾಗ ಆಯಿತು ಅಷ್ಟೇ. ಮತ್ತು ಪಬ್ಲಿಕ್ ಕಾರ್ಪೊರೇಷನ್ ನೋಡಿದಾಗ ದ ಸ್ಟ್ರಕ್ಚರ್ ಆಫ್ ಪಬ್ಲಿಕ್ ಕಾರ್ಪೊರೇಷನ್ ಕ್ಯಾನ್ ಬಿ ಆಲ್ಟರ್ಡ್ ಓನ್ಲಿ ಬೈ ಪಾರ್ಲಿಮೆಂಟ್. ಅಂದರೆ ಈ ಪಬ್ಲಿಕ್ ಕಾರ್ಪೊರೇಷನ್ನ ಸ್ಟ್ರಕ್ಚರ್ ಏನಿದೆ, ರಚನೆ ಏನಿದೆ, ಅದನ್ನು ಚೇಂಜ್ ಮಾಡುವಂಥ ಒಂದು ಏಕೈಕ ಅಧಿಕಾರ ಇರೋದು ಈ ಪಾರ್ಲಿಮೆಂಟ್ ಅಥವಾ ಲೆಜಿಸ್ಲೇಚರ್ಗೆ ಇರುವಂಥದ್ದು. ಆದರೆ ಡಿಪಾರ್ಟ್ಮೆಂಟ್ಸ್ ನೋಡಿದಾಗ ದ ಸ್ಟ್ರಕ್ಚರ್ ಆಫ್ ದ ಡಿಪಾರ್ಟ್ಮೆಂಟ್ ಆಲ್ಸೋ ಆಲ್ಟರ್ಡ್ ಬೈ ದ ಪಾರ್ಲಿಮೆಂಟ್. ಇದು ಕೂಡ ಪಾರ್ಲಿಮೆಂಟಿಂದನೇ ಚೇಂಜ್ ಮಾಡುವಂಥದ್ದು ಬರುತ್ತೆ ಅನ್ನೋದು. ಆಮೇಲೆ ಇಟ್ ಹ್ಯಾಸ್ ಇಟ್ಸ್ ಓನ್ ಇಂಡಿಪೆಂಡೆಂಟ್ ಅಡ್ಮಿನಿಸ್ಟ್ರೇಷನ್. ಪಬ್ಲಿಕ್ ಕಾರ್ಪೊರೇಷನ್ ನೋಡಿದಾಗ ಇದು ಸ್ವತಂತ್ರವಾದಂಥ ಒಂದು ಆಡಳಿತ ವ್ಯವಸ್ಥೆಯನ್ನು ಹೊಂದಿದೆ. ಆದರೆ ಈ ಡಿಪಾರ್ಟ್ಮೆಂಟ್ ನೋಡಿದಾಗ ಪಾರ್ಲಿಮೆಂಟ್ ಕ್ಯಾನ್ ಮೇಕ್ ಲಾಸ್ ಫಾರ್ ದ ಅಡ್ಮಿನಿಸ್ಟ್ರೇಷನ್ ಫ್ರಮ್ ಟೈಮ್ ಟು ಟೈಮ್. ಒಂದು ಇಲಾಖೆಯನ್ನು ಚೇಂಜ್ ಮಾಡಬೇಕು ಅಂದರೆ, ಆಡಳಿತವನ್ನು ಚೇಂಜ್ ಮಾಡಬೇಕು ಅಂತಂದರೆ ಇದು ಪಾರ್ಲಿಮೆಂಟು ಕಾಲಕಾಲಕ್ಕೆ ಜಾರಿಗೆ ತರುವಂಥ ಕಾಯ್ದೆ ಕಾನೂನುಗಳಿಂದ ಸಾಧ್ಯ ಆಗುತ್ತೆ ಅಂತ. ಮತ್ತು ಇಟ್ ಹ್ಯಾಸ್ ಎ ಸೆಪರೇಟ್ ಜೂರಿಸ್ಟಿಕ್ ಸಿಸ್ಟಮ್. ಪಬ್ಲಿಕ್ ಕಾರ್ಪೊರೇಷನ್ ಒಂದು ಅದರದೇ ಆದಂಥ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿರೋದಂತ ಕಾಣ್ತೇವೆ. ಆದರೆ ಡಿಪಾರ್ಟ್ಮೆಂಟ್ಸ್ ನೋಡಿದಾಗ ಇಟ್ಸ್ ಅಂಡರ್ ದ ಕಂಟ್ರೋಲ್ ಆಫ್ ಲೆಜಿಸ್ಲೇಚರ್ ಆ್ಯಂಡ್ ಜುಡಿಷಿಯರಿ. ಅಂದರೆ ಇದು ಇಲಾಖೆಗಳು ಶಾಸಕಾಂಗ ಮತ್ತು ನ್ಯಾಯಾಂಗದ ಒಂದು ನಿಯಂತ್ರಣಕ್ಕೆ ಒಳಪಟ್ಟಿರುವಂಥದ್ದು ಕಂಡುಬರುತ್ತೆ. ಆಮೇಲೆ ಪಬ್ಲಿಕ್ ಕಾರ್ಪೊರೇಷನ್ ನೋಡಿದಾಗ ದ ಎಂಪ್ಲಾಯೀಸ್ ಆರ್ ನಾಟ್ ಸಿವಿಲ್ ಸರ್ವೆಂಟ್ಸ್. ಈ ಪಬ್ಲಿಕ್ ಕಾರ್ಪೊರೇಷನ್ಸ್ನಲ್ಲಿರುವಂತಹ ಎಂಪ್ಲಾಯೀಸ್ಗಳು ಅವರು ಸಾರ್ವಜನಿಕ ನೌಕರರು ಅಥವಾ ನಾಗರಿಕ ಸೇವಾ ವರ್ಗಕ್ಕೆ ಸೇರಿದವರಲ್ಲ. ಡಿಪಾರ್ಟ್ಮೆಂಟ್ಸ್ ನೋಡಿದಾಗ ಎಂಪ್ಲಾಯೀಸ್ ಮಸ್ಟ್ ಹ್ಯಾವ್ ಟು ವರ್ಕ್ ಆ್ಯಸ್ ಸಿವಿಲ್ ಸರ್ವೆಂಟ್ಸ್. ಇಲ್ಲಿ ವ್ಯಕ್ತಿಗಳು ಅಥವಾ ಎಂಪ್ಲಾಯೀಸ್ಗಳು ಏನಿರ್ತಾರೋ ಇವರು ನಾಗರಿಕ ಸೇವಾ ವರ್ಗಕ್ಕೆ ಸೇರಿದವರಾಗಿರ್ತಾರೆ ಅನ್ನೋದು. ಈಗ ಈ ಒಂದು ಕಾರ್ಪೊರೇಷನ್ ಮೇಲೆ, ಪಬ್ಲಿಕ್ ಕಾರ್ಪೊರೇಷನ್ ಮೇಲೆ ಪಾರ್ಲಿಮೆಂಟರಿ ಕಂಟ್ರೋಲ್ ಏನಿದೆ, ಅಂದರೆ ಒಂದು ಸಂಸತ್ತಿನ ಅಥವಾ ಶಾಸಕಾಂಗದ ನಿಯಂತ್ರಣ ಏನಿದೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ಸ್ಲೈಡ್ನಲ್ಲಿ ನೋಡೋಣ. ಜೊತೆಗೆ ಇದು ಬಹಳ ಪ್ರಮುಖವಾಗಿ ಈ ಕಾರ್ಪೊರೇಷನನ್ನು ಹೇಗೆ ನಿಯಂತ್ರಣಕ್ಕೊಳಪಡಿಸಲಾಗುತ್ತೆ ನಾವು, ಅಂದರೆ ಈ ಕಾರ್ಪೊರೇಷನನ್ನು, ಅಂದರೆ ಪಬ್ಲಿಕ್ ಕಾರ್ಪೊರೇಷನನ್ನು ನಾವು ಹೇಗೆ ಕಂಟ್ರೋಲ್ಗೆ ತರಬಹುದು, ಅದರ ಮೇಲೆ ನಿಯಂತ್ರಣವನ್ನು ಹೇರೋದು ಹೇಗೆ. ಯಾಕೆಂದರೆ ಇವು ಸ್ವತಂತ್ರವಾದ ಸಂಸ್ಥೆ ಆದ್ದರಿಂದ ಕಾನೂನಿನ ವ್ಯಾಪ್ತಿಯೊಳಗೆ ಬರೋದ್ರಿಂದ, ಕಾನೂನಿನ ಚೌಕಟ್ಟಿನೊಳಗೆ ಕಾಯ್ದೆಗಳ ಪ್ರಕಾರವಾಗಿ ನಡೆಯೋದ್ರಿಂದ ಇದನ್ನು ಯಾರು ನಿಯಂತ್ರಣಕ್ಕೊಳಪಡಿಸ್ತಾರೆ ಅನ್ನೋ ವಿಚಾರವನ್ನು ತೆಗೆದುಕೊಂಡು ನೋಡೋದಾದರೆ ಬಹಳ ಪ್ರಮುಖವಾಗಿ ಇವರನ್ನು ನಿಯಂತ್ರಣ ಮಾಡೋದು ಹೇಗೆ ಅಂತಂದರೆ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್. ಅಂದರೆ ಇಲ್ಲಿ ಪ್ರಶ್ನೋತ್ತರಗಳ ಮೂಲಕ ನಾವು ಇವರನ್ನು ನಿಯಂತ್ರಣ ಮಾಡುವಂಥದ್ದು. ಅಂದರೆ ಸರ್ಕಾರ ನಿಗಮದ ಬಗ್ಗೆ ಸಂಬಂಧಪಟ್ಟ ಮಂತ್ರಿಗೆ ಸದಸ್ಯರು ಪ್ರಶ್ನೆ ಕೇಳುವ ಅಧಿಕಾರವನ್ನು ಹೊಂದಿರುವಂಥದ್ದು ಇಲ್ಲಿ ಬರುತ್ತೆ. ನಿಗಮಗಳ ವ್ಯವಹಾರಗಳ ಬಗ್ಗೆ ಸದಸ್ಯರು ಲಿಖಿತ ಅಥವಾ ಮೌಖಿಕ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಈ ಪ್ರಶ್ನೆಗಳಿಗೆ ನಿರ್ದಿಷ್ಟ ಸಮಯದಲ್ಲಿ ಸಂಬಂಧಿಸಿದ ಮಂತ್ರಿಯು ಉತ್ತರಿಸಬೇಕಾಗತ್ತೆ ಅನ್ನೋದು ನಾವು ತಿಳ್ಕೋಬೇಕು ಅನ್ನೋದು ಒಂದು. ಅಂದರೆ ಸದಸ್ಯರು ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ನಿಗಮಗಳ ವ್ಯವಹಾರ ಮತ್ತು ಮಾಹಿತಿಯನ್ನು ಪಡೆದುಕೊಳ್ತಾರೆ ಅನ್ನೋದು ನಾವು ಇದರಲ್ಲಿ ತಿಳ್ಕೊಳ್ಳುವಂಥದ್ದು. ಎರಡನೇದಾಗಿ ಡಿಸ್ಕಷನ್ಸ್, ಅಂದರೆ ಇಲ್ಲಿ ಚರ್ಚೆಗಳು ಬರ್ತವೆ. ಅಂದರೆ ನಿಗಮಗಳ ಕಾರ್ಯಾಚರಣೆಯನ್ನು ಪರಿಶೀಲಿಸುವ, ವಿಮರ್ಶಿಸುವ ಅವಕಾಶ ಸದಸ್ಯರಿಗೆ ಇರುವಂಥದ್ದು. ಈ ಸಂದರ್ಭದಲ್ಲಿ ನಾವು ನೋಡೋಕೆ ಹೋದಾಗ ನಾವು ಬಹಳ ಪ್ರಮುಖವಾಗಿ ಕೆಲವು ವಿಧಾನಗಳ ಮೂಲಕ ಈ ವ್ಯವಹಾರಗಳನ್ನು ಅವರು ನಿಯಂತ್ರಿಸುವಂಥದ್ದು ಕಂಡುಬರುತ್ತೆ. ಅಂದರೆ ಇಲ್ಲಿ ಯಾವ್ಯಾವುದು ಬರುತ್ತೆ ಅಂತ ನೋಡೋದಾದರೆ ಅರ್ಧ ಗಂಟೆಯ ಚರ್ಚೆ, ಹಾಫ್ ಆ್ಯನ್ ಅವರ್ ಡಿಸ್ಕಷನ್ಸ್ ಅಂತ ಹೇಳ್ತೀವಿ. ಸದಸ್ಯರು ಕೇಳಿದ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಮಂತ್ರಿಯು ಉತ್ತರ ಕೊಟ್ಟ ನಂತರ ಆ ಉತ್ತರದಿಂದ ಸದಸ್ಯರು ಸಮಾಧಾನ ಹೊಂದದಿದ್ದರೆ ಅರ್ಧ ಗಂಟೆ ಅವಧಿವರೆಗೆ ಚರ್ಚೆಯನ್ನು ಮುಂದುವರಿಸಬೇಕೆಂದು ಸಭಾಪತಿಗೆ ಕೇಳಿಕೊಳ್ಳಲಾಗುವುದು. ಇದನ್ನೇ ಹಾಫ್ ಆ್ಯನ್ ಅವರ್ಸ್ ಡಿಸ್ಕಷನ್ಸ್ ಅಂತ ನಾವು ಕರಿತೀವಿ. ನಂತರದಲ್ಲಿ ಅಡ್ಜರ್ನ್ಮೆಂಟ್ ಮೋಷನ್ಸ್ ಅಥವಾ ನಿಲುವಳಿ ಸೂಚನೆ ಮಂಡಿಸುವುದರ ಮೂಲಕನೂ ಕೂಡ ನಾವು ಪಬ್ಲಿಕ್ ಕಾರ್ಪೊರೇಷನ್ ಮೇಲೆ ನಿಯಂತ್ರಣವನ್ನು ಪಾರ್ಲಿಮೆಂಟ್ ಮಾಡುತ್ತೆ ಅಂತ. ಅಂದರೆ ಈ ಅಡ್ಜರ್ನ್ಮೆಂಟ್ ಮೋಷನ್ ಅಂತಂದರೆ ಸಾರ್ವಜನಿಕ ಹಿತಕ್ಕೆ ಸಂಬಂಧಿಸಿದ ವಿಷಯವನ್ನು ಸಭೆಯಲ್ಲಿ ಚರ್ಚೆಗೆ ತರಲು ಸಭಾಪತಿಯ ಸಮ್ಮತಿಯನ್ನು ಪಡೆದು ಸದಸ್ಯರು ನಿಲುವಳಿ ಸೂಚನೆ ಮಂಡಿಸುವುದನ್ನು ನಾವು ಅಡ್ಜರ್ನ್ಮೆಂಟ್ ಮೋಷನ್ಸ್ ಅಂತ ನಾವು ಕರಿತೀವಿ. ನಂತರದಲ್ಲಿ ಈ ಶಾರ್ಟ್ ಡಿಸ್ಕಷನ್ಸ್, ಅಲ್ಪಾವಧಿ ಚರ್ಚೆ, ಇದು ಇಬ್ಬರು ಶಾಸಕರ ಬೆಂಬಲದೊಂದಿಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಅತಿ ಮುಖ್ಯ ವಿಷಯದ ಬಗ್ಗೆ ಚರ್ಚಿಸಲು ಸದಸ್ಯರು ಲಿಖಿತ ಸೂಚನೆ ಕಳಿಸ್ಬೋದು. ಜೊತೆಗೆ ಸಭಾಪತಿಯು ಒಪ್ಪಿಗೆ ಕೊಟ್ಟರೆ ಸುಮಾರು 1.5 ಗಂಟೆ ಆ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡ್ಬೋದು. ಇದನ್ನೇ ನಾವು ಶಾರ್ಟ್ ಡಿಸ್ಕಷನ್ಸ್ ಅಂತ ಕರಿತೀವಿ. ನಂತರದಲ್ಲಿ ನೋಡೋದಾದರೆ ನಂತರದ ಒಂದು ನಿಯಂತ್ರಣ ಪಾರ್ಲಿಮೆಂಟರಿ ಕಂಟ್ರೋಲನ್ನು ನೋಡೋದಾದರೆ ಕಾಲ್ ಅಟೆನ್ಷನ್ ನೋಟಿಸ್.
ಅಂದರೆ ಇಲ್ಲಿ ಕಾಲ್ ಅಟೆನ್ಷನ್ ನೋಟಿಸ್ ಅಂತಂತಂದರೆ ಬಹಳ ಪ್ರಮುಖವಾಗಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಗಮನ ಸೆಳೆಯುವ ಸೂಚನೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಅದನ್ನು. ಅಂದರೆ ಸಭಾಪತಿಯ ಸಮ್ಮತಿಯನ್ನು ಪಡೆದು ಸಾರ್ವಜನಿಕ ಹಿತದೃಷ್ಟಿಯಿಂದ ಅತಿ ಮಹತ್ವದ ವಿಷಯದ ಬಗ್ಗೆ ಚರ್ಚೆ ಮಾಡಲು ಗಮನ ಸೆಳೆಯುವ ಸೂಚನೆ ಮೂಲಕ ಚರ್ಚೆ ಮಾಡಲಾಗುವುದನ್ನೇ ನಾವು ಗಮನ ಸೆಳೆಯುವ ಸೂಚನೆ ಅಥವಾ ಕಾಲ್ ಅಟೆನ್ಷನ್ ನೋಟಿಸ್ ಅಂತ ಕರಿತೀವಿ. ನಂತರದಲ್ಲಿ ಪಾಸಿಂಗ್ ಆಫ್ ರೆಸೊಲ್ಯೂಷನ್ ಅಂದರೆ ನಿರ್ಣಯ ಮಂಡಿಸುವುದು. ನಿಗಮಗಳಿಗೆ ಸಂಬಂಧಪಟ್ಟಂತೆ ನಿರ್ಣಯಗಳನ್ನು ಮಂಡಿಸಿ ತನ್ಮೂಲಕ ಚರ್ಚೆಗಳನ್ನು ನಡೆಸುವ ಅವಕಾಶ ಇದೆ. ನಿರ್ಣಯವನ್ನು ಸದಸ್ಯರ ಅಭಿಪ್ರಾಯ ಅಥವಾ ಸೂಚನೆ ರೂಪದಲ್ಲಿ ಇರಬೇಕು. ನಿರ್ಣಯ ಮಂಡಿಸಿದ ಸದಸ್ಯರು ಭಾಷಣ ಮಾಡಿದ ನಂತರ ಸದಸ್ಯರು ಚರ್ಚೆಯನ್ನು ಪ್ರಾರಂಭ ಮಾಡ್ತಾರೆ. ಹೀಗೆ ನಿಗಮದ ಕಾರ್ಯನಿರ್ವಹಣೆ ಬಗ್ಗೆ ಪರಿಶೀಲನೆ ಮಾಡುವ ಅವಕಾಶವು ಸದಸ್ಯರಿಗೆ ಸಿಗೋದ್ರಿಂದ ಇಂಥ ಒಂದು ನಿರ್ಣಯದ ಮೂಲಕ ಈ ಒಂದು ಪಬ್ಲಿಕ್ ಕಾರ್ಪೊರೇಷನ್ನ ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಒಂದು ವಿಚಾರ. ನಂತರದಲ್ಲಿ ಡಿಸ್ಕಷನ್ ಆನ್ ಪ್ರೆಸಿಡೆಂಟ್ ಸ್ಪೀಚ್, ರಾಷ್ಟ್ರಪತಿಯವರ ಭಾಷಣದ ಮೇಲಿನ ಚರ್ಚೆ ಅಂತ ಹೇಳ್ತೀವಿ. ಶಾಸಕಾಂಗದಲ್ಲಿ ರಾಷ್ಟ್ರಪತಿಯ ಭಾಷಣವು ಸರ್ಕಾರದ ಧೋರಣೆಗಳನ್ನು ಕುರಿತು ಹಾಗೂ ಆಡಳಿತದ ವಿವಿಧ ಸಂಸ್ಥೆಗಳ ನೀತಿಯನ್ನು ಒಳಗೊಂಡಿರುತ್ತೆ. ಈ ಒಂದು ಭಾಷಣ, ರಾಷ್ಟ್ರಪತಿ ಭಾಷಣಕ್ಕೆ ವಂದನೆ ಸಲ್ಲಿಸುವಾಗ ವಿರೋಧ ಪಕ್ಷದವರು ಸಮಕಾಲೀನ ಸಮಸ್ಯೆಗಳನ್ನು ಹಾಗೂ ನಿಗಮಗಳ ಕಾರ್ಯಗಳನ್ನು ಕುರಿತು ಚರ್ಚಿಸಲು ಅವಕಾಶ ಪಡೆಯುತ್ತಾರೆ ಇದರಲ್ಲಿ. ಆದ್ದರಿಂದ ಇಲ್ಲಿ ಈ ಪ್ರೆಸಿಡೆಂಟ್ಸ್ ಸ್ಪೀಚನ್ನು ಇರುತ್ತೋ, ಅಧ್ಯಕ್ಷರ ಭಾಷಣ ಇರುತ್ತೋ, ಇದರ ಮೂಲಕವೂ ಕೂಡ ನಾವು ಈ ಒಂದು ಸಂಸ್ಥೆಗಳ ಮೇಲೆ ನಿಯಂತ್ರಣ ತರುವಂಥದ್ದು ಒಂದು ಅವಕಾಶ ಇದರಲ್ಲಿ ಸಿಗುತ್ತೆ ಅಂತ. ನಂತರದಲ್ಲಿ ಆ್ಯನ್ಯುವಲ್ ರಿಪೋರ್ಟ್ ಅಂದರೆ ವಾರ್ಷಿಕ ವರದಿ. ಅಂದರೆ ಪ್ರತಿ ವರ್ಷ ಎಲ್ಲ ಸಾರ್ವಜನಿಕ ನಿಗಮಗಳ ಅಧ್ಯಕ್ಷರು ವಾರ್ಷಿಕ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಅನ್ನೋದು. ಜೊತೆಗೆ ಬಜೆಟ್ ಮೇಲಿನ ಚರ್ಚೆ ಕಾಲಕ್ಕೆ ಕಾರ್ಪೊರೇಷನ್ಗಳ ವರದಿಯನ್ನು ಸಂಸತ್ತಿನ ಮುಂದಿಡಲಾಗುವಂಥದ್ದು. ಆಗ ಸದಸ್ಯರು ಕಾರ್ಪೊರೇಷನ್ಗಳ ಆಡಳಿತದ ಬಗ್ಗೆ ಚರ್ಚೆ ಮಾಡ್ತಾರೆ. ಸಂಸತ್ತಿನ ಇತರೆ ಕಮಿಟಿಗಳು, ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗಳ ಅಂಥವು ಇಂತಹ ನಿಗಮಗಳ ವ್ಯವಹಾರದ ಬಗ್ಗೆ ಅವು ಕೇಳುವಂಥದ್ದು, ಅದರಲ್ಲಿ ಪ್ರಶ್ನಿಸುವಂಥದ್ದು, ಪರಿಶೀಲಿಸುವಂಥದ್ದು ಕಂಡುಬರುತ್ತೆ. ಇದರ ಮೂಲಕ ಪಾರ್ಲಿಮೆಂಟು ಪಬ್ಲಿಕ್ ಕಾರ್ಪೊರೇಷನ್ ಮೇಲೆ ನಿಯಂತ್ರಣವನ್ನು ತರುತ್ತೆ ಅನ್ನೋದು ಬಹಳ ಪ್ರಮುಖವಾದಂಥ ವಿಚಾರ. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ಈ ಪಬ್ಲಿಕ್ ಕಾರ್ಪೊರೇಷನ್ನ ಅರ್ಥ, ವ್ಯಾಖ್ಯಾನಗಳು, ಲಕ್ಷಣಗಳು ಹೇಗೆ ಬೆಳೆದು ಬಂತು, ಅದರ ಮೆರಿಟ್ಸ್ ಡಿಮೆರಿಟ್ಸ್ ಏನು ಅನ್ನೋದ್ರ ಬಗ್ಗೆ ನಾವು ಇಲ್ಲಿವರೆಗೆ ತಿಳ್ಕೊಂಡ್ವಿ. ಇನ್ನೊಂದು ಬಹಳ ಪ್ರಮುಖವಾದಂಥ ಒಂದು ವಿಷಯ ಏನಂತಂದರೆ, ಸಾರ್ವಜನಿಕ ಆಡಳಿತದಲ್ಲಿ ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ಕಮಿಷನ್ಸ್ ಅಂದರೆ ಸ್ವತಂತ್ರ ನಿಯಂತ್ರಕ ಆಯೋಗಗಳು ಅಂತ ನಾವು ಕರಿತೀವಿ. ಅಂದರೆ ಈ ಸ್ವತಂತ್ರ ನಿಯಂತ್ರಕ ಆಯೋಗಗಳು ಸಾರ್ವಜನಿಕ ನಿಗಮಗಳಂತೆ ಆಡಳಿತ ನಡೆಸುವ ಹೊಸ ಸಂಸ್ಥೆಗಳಾಗಿರುವಂಥದ್ದು. ಈಗ ಹೇಗೆ ಪಬ್ಲಿಕ್ ಕಾರ್ಪೊರೇಷನ್ ಹೇಗಿದೆಯೋ ಅದೇ ರೀತಿಯಲ್ಲಿ ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ಕಮಿಷನ್ಸ್ ಕೂಡ ಒಂದು ಹೊಸದಾಗಿ ಈಗ 20ನೇ ಶತಮಾನದಲ್ಲಿ ಬೆಳೆದು ಬಂದಂಥ ಒಂದು ಸಂಸ್ಥೆಗಳು. ಇಲಾಖೆಗಳ ಮೂಲಕ ಆಡಳಿತ ಸಾಮಾನ್ಯವಾಗಿ ಎಲ್ಲ ರಾಷ್ಟ್ರಗಳಲ್ಲಿ ನಡೆಯುವಂಥದ್ದೇ. 20ನೇ ಶತಮಾನವನ್ನು ನಾವು ನೋಡಿದಾಗ ಸಾರ್ವಜನಿಕ ಆಡಳಿತದಲ್ಲಿ ಕಾರ್ಪೊರೇಷನ್ಗಳು ಮತ್ತು ಸ್ವತಂತ್ರ ನಿಯಂತ್ರಣ ಸಂಸ್ಥೆಗಳು ಅಂತ ಏನಿದವೋ ಇದು ಬಹಳ ಪ್ರಮುಖವಾದಂಥ ಸ್ಥಾನಮಾನವನ್ನು ಪಡ್ಕೊಂಡಿರುವಂಥದ್ದು. ಇವು ಮೊಟ್ಟ ಮೊದಲನೇ ಬಾಗಿ ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ಕಮಿಷನ್ಸ್ ಮೊದಲನೇದಾಗಿ ಇದು USA ಅಥವಾ ಅಮೆರಿಕದಲ್ಲಿ ನಾವು ಇದನ್ನು ನೋಡ್ತೀವಿ. IRC ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ಕಮಿಷನ್ಸ್ ಆರ್ ಫೆಡರಲ್ ಏಜೆನ್ಸೀಸ್ ಕ್ರಿಯೇಟೆಡ್ ಬೈ ಆನ್ ಆಕ್ಟ್ ಆಫ್ ಕಾಂಗ್ರೆಸ್. ದೇ ಆರ್ ಇಂಡಿಪೆಂಡೆಂಟ್ ಆಫ್ ದ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್. ಇದು ಅಮೆರಿಕದಲ್ಲಿ ಮೊಟ್ಟ ಮೊದಲನೇದಾಗಿ ಬರುತ್ತೆ. ಇದು ಅಮೆರಿಕದ ಕಾಂಗ್ರೆಸ್ ಏನಿದೆಯೋ, ಶಾಸಕಾಂಗವಾದಂಥ ಕಾಂಗ್ರೆಸ್ ಏನಿದೆಯೋ ಅದರ ಮೂಲಕ ಇದು ಸ್ಥಾಪನೆ ಮಾಡಲ್ಪಟ್ಟಿದ್ದಂಥದ್ದು. ಜೊತೆಗೆ ಈ ಮೊದಲನೆಯ ಸ್ವತಂತ್ರ ನಿಯಂತ್ರಣ ಆಯೋಗವನ್ನು ನಾವು ಅಮೆರಿಕದಲ್ಲಿ 1887ರಲ್ಲಿ ಕಾಣ್ತೇವೆ. ಅಲ್ಲಿ ಸ್ಥಾಪನೆ ಮಾಡೋದನ್ನು ನಾವು ನೋಡ್ತೇವೆ. ಸಾರ್ವಜನಿಕ ಇದು ಈ ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ಕಮಿಷನ್ಸ್ ಅನ್ನೋದು ಅಮೆರಿಕ ಸಾರ್ವಜನಿಕ ಆಡಳಿತಕ್ಕೆ ಕೊಟ್ಟ ಬಹಳ ಪ್ರಮುಖವಾದಂಥ ಕಾಣಿಕೆ ಅಂತಲೇ ನಾವು ಹೇಳ್ಬೋದು. ಮತ್ತು ಈ ಸಂಸ್ಥೆಗಳು ಅಮೆರಿಕದಲ್ಲಿ ಬೆಳೆದು ಬರಲಿಕ್ಕೆ ಬಹಳ ಮುಖ್ಯ ಕಾರಣ ಅಲ್ಲಿನ ಅಧ್ಯಕ್ಷ ಪದ್ಧತಿಯ ಸರ್ಕಾರ ಇರುವಂಥದ್ದು. ಮತ್ತು ಇದಕ್ಕೆ ಇಂಥ ಒಂದು ಸಂಸ್ಥೆಗಳಿಗೆ ಅಂಥ ಅಧ್ಯಕ್ಷೀಯ ಪದ್ಧತಿಯ ಸರ್ಕಾರವು ಕೂಡ ಸಹಕಾರಿಯಾಗಿರುವಂಥದ್ದು ಅಂತ ಹೇಳ್ಬೋದು ನಾವಿಲ್ಲಿ. ಅಂದರೆ ಈಗ ಸುಮಾರು 10 ಮುಖ್ಯವಾದ ಸ್ವತಂತ್ರ ನಿಯಂತ್ರಣ ಆಯೋಗಗಳು ಅಮೆರಿಕೆಯ ಸಾರ್ವಜನಿಕ ಆಡಳಿತದಲ್ಲಿ ಕಂಡುಬರುವಂಥದ್ದನ್ನು ನೋಡ್ತೇವೆ. ಜೊತೆಗೆ ದೇ ಆರ್ ಕನ್ಸಿಡರ್ಡ್ ಪಾರ್ಟ್ ಆಫ್ ದ ಎಕ್ಸಿಕ್ಯೂಟಿವ್ ಬ್ರಾಂಚ್, ದೀಸ್ ಕಮಿಷನ್ಸ್ ಆರ್ ಇಂಪೋಸ್ಡ್ ಆ್ಯಂಡ್ ಎಂಪೋಸ್ಡ್ ಬೈ ರೆಗ್ಯುಲೇಷನ್ಸ್. ಇವು ಈ ಒಂದು ಕಾರ್ಯಾಂಗದ ಒಂದು ಭಾಗವಾಗಿ ಇದ್ದರೂ ಕೂಡ ನಾವು ಇದನ್ನು ಈ ಕಾನೂನು ಅಥವಾ ಕಾಯ್ದೆಗಳ ಮೂಲಕ ಇದನ್ನು ರೆಗ್ಯುಲೇಟ್ ಮಾಡುವಂಥದ್ದು ಕಂಡುಬರುತ್ತೆ. ಜೊತೆಗೆ ದ IRCs ಆರ್ ಪೆಕ್ಯುಲಿಯರ್ ಟು ದ ಕಾನ್ಸ್ಟಿಟ್ಯೂಷನಲ್ ಸೆಟಪ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಇದು ಈ ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ಕಮಿಷನ್ಸ್ ಅನ್ನೋದು ಈ ಸಂವಿಧಾನದಿಂದ ಹೊರತಾಗಿದ್ದರೂ ಕೂಡ ಇದೊಂಥರ ವಿಚಿತ್ರವಾಗಿ ಬೆಳೆದು ಬಂದಂಥ ಒಂದು ಸಂಸ್ಥೆ ಅಂತಲೇ ನಾವು ಹೇಳ್ಬೋದು.
ಡ್ಯೂರಿಂಗ್ ದ 19th century, IRCs were launched when the government felt it imperative to regulate private economic activity. ಯಾಕಂದರೆ 19ನೇ ಶತಮಾನದಲ್ಲಿ ಇಂಥ ಒಂದು ಸಂಸ್ಥೆ ಬೆಳೆಯುವುದಕ್ಕೆ ಕಾರಣ ಏನಂತಂದರೆ ಸರ್ಕಾರಕ್ಕೆ ಒಂದು ಖಾಸಗಿ ಈ ಆರ್ಥಿಕ ಚಟುವಟಿಕೆಗಳನ್ನು ನಡೆಸುವುದಕ್ಕೆ ಮತ್ತು ಖಾಸಗಿ ಆರ್ಥಿಕ ಚಟುವಟಿಕೆಗಳನ್ನು ನಿಯಂತ್ರಿಸಿ ಅರ್ಥವ್ಯವಸ್ಥೆಯನ್ನು ಸುಭದ್ರವಾಗಿ ನಡೆಸುವುದಕ್ಕೋಸ್ಕರ ಸುಭದ್ರವಾಗಿ ಇಟ್ಕೊಳ್ಳೋಕ್ಕೋಸ್ಕರ ಇಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು ಅಂತ. ಯಾಕೆಂದರೆ ನಾವು ಆಡಳಿತದ ಅಂಗವಾದಂಥ ಇಲಾಖೆಗಳು ಅಂತ ಏನು ಹೇಳ್ತೀವಿ, ನಾವು ಇಲಾಖೆಗಳು ತುಂಬ ಹಳೆಯದಾದಂತಹ ಒಂದು ಪುರಾತನವಾದಂಥ ಮತ್ತು ಟ್ರೆಡಿಷ್ನಲ್ ಆಗಿರುವಂಥ ಒಂದು ಸಂಸ್ಥೆಗಳು. ಇದರಿಂದ ಆಧುನಿಕವಾಗಿ ಇರುವಂಥ ಸಮಸ್ಯೆಗಳಿಗೆ, ಆಧುನಿಕ ಜಗತ್ತಿನ ಆಡಳಿತದಲ್ಲಿ ಕಂಡುಬರುವಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಂಡ್ಕೊಳ್ಳೋದು ಕಷ್ಟ ಆಗುತ್ತೆ. ಆದ್ದರಿಂದ ಅಮೆರಿಕದಂಥ ರಾಷ್ಟ್ರಗಳಲ್ಲಿ ಇಂಥ ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ಕಮಿಷನ್ಸನ್ನು ಸ್ಥಾಪನೆ ಮಾಡಿದ್ರು ಅಂತ ನಾವು ನೋಡ್ತೇವೆ. ಜೊತೆಗೆ ಈ ಇಂಥ ಒಂದು ಸಂಸ್ಥೆಗಳ ಉದಾಹರಣೆ ನೋಡೋದಾದರೆ ಸಮ್ ಇಂಪಾರ್ಟೆಂಟ್ ಕಮಿಷನ್ಸ್ ನೋಡೋದಾದರೆ ಇಲ್ಲಿ ಇಂಟರ್ ಸ್ಟೇಟ್ ಕಾಮರ್ಸ್ ಕಮಿಷನ್ಸ್ 1887, the Board of the Governors of the Federal Reserve System 1913, the Federal Trade Commission 1914, the Federal Communications 1934, NASA ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಇಂಥ ಒಂದು ರೆಗ್ಯುಲೇಟರಿ ಸಂಸ್ಥೆಗಳಿಗೆ ಉದಾಹರಣೆಯನ್ನು ನಾವು ಕೊಡ್ಬೋದು. ಜೊತೆಗೆ ಇಂಥ ಒಂದು ಈ ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ಕಮಿಷನ್ಸ್ನ ಒಂದು ಗುಣಲಕ್ಷಣಗಳನ್ನು ನಾವು ನೋಡೋದಾದರೆ ಅದರಲ್ಲಿ ಏನೇನು ಬರುತ್ತೆ ಅನ್ನೋದು ನೋಡೋದಾದರೆ, ಒಂದು, ಇಟ್ ಈಸ್ ಕ್ರಿಯೇಟೆಡ್ ಬೈ ಲೆಜಿಸ್ಲೇಚರ್. ಇದು ಶಾಸಕಾಂಗದಿಂದ ರಚಿಸಲ್ಪಟ್ಟಂಥದ್ದು. ಅಂದರೆ ಇದು ಯಾವುದೇ ರೀತಿಯ ಒಂದು ರಾಜಕೀಯದಿಂದ ನಿಯಂತ್ರಣ ಪಟ್ಟಂತಹ ಒಂದು ವ್ಯವಸ್ಥೆ ಅಲ್ಲ. ಇದು ನೇರವಾಗಿ ಶಾಸಕಾಂಗದಿಂದ ಸ್ಥಾಪನೆ ಸೃಷ್ಟಿ ಮಾಡಿದಂಥ ಒಂದು ಸಂಸ್ಥೆ. ಅಂದರೆ ಸ್ವತಂತ್ರ ನಿಯಂತ್ರಣ ಆಯೋಗಗಳು ಶಾಸಕಾಂಗದಿಂದ ಜನ್ಮವನ್ನು ತಾಳಿರುವಂಥದ್ದು. ಜೊತೆಗೆ ಎರಡನೇದಾಗಿ ಇಟ್ ಈಸ್ ವೆಲ್ ಆರ್ಗನೈಸ್ಡ್. ಇದೊಂದು ಸುಸಜ್ಜಿತವಾಗಿ ಆರ್ಗನೈಸ್ ಆಗಿರೋ ಸಂಘಟಿತವಾದಂಥ ಒಂದು ಸಂಸ್ಥೆ. ಅಂದರೆ ಸ್ವತಂತ್ರ ನಿಯಂತ್ರಣ ಆಯೋಗಗಳನ್ನು ಮಂಡಳಿ ಅಥವಾ ಸಮಿತಿಯ ಮಾದರಿಯಲ್ಲಿ ರಚಿಸಲಾಗಿರುವಂಥದ್ದು. ಹೊರಗಿನ ಪ್ರಭಾವಕ್ಕೆ ಇದು ಒಳಗಾಗಿರುವುದಿಲ್ಲ. ಆಯೋಗದ ಎಲ್ಲ ಸದಸ್ಯರು ಸಮಾನವಾದ ಅಧಿಕಾರವನ್ನು ಹೊಂದಿರುವಂಥದ್ದು ಕಂಡುಬರುತ್ತೆ. ಮತ್ತು ಫ್ರೀ ಫ್ರಮ್ ಎಕ್ಸಿಕ್ಯೂಟಿವ್ ಕಂಟ್ರೋಲ್. ಇದು ಒಂದು ಕಾರ್ಯಕಾರಿ ಕಾರ್ಯಾಂಗದ ನಿಯಂತ್ರಣದಿಂದ ಸ್ವತಂತ್ರವಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಇಲ್ಲಿ ಯಾವುದೇ ರೀತಿಯ ಒಂದು ಕಾರ್ಯಾಂಗದಲ್ಲಿರುವಂಥ ವ್ಯಕ್ತಿಗಳು ನೇರವಾಗಿ ಇಂಥ ಒಂದು ಸಂಸ್ಥೆಗಳ ಮೇಲೆ ಅಧಿಕಾರವನ್ನು ಚಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಜೊತೆಗೆ ಮಿಕ್ಸ್ಡ್ ರೆಸ್ಪಾನ್ಸಿಬಿಲಿಟೀಸ್. ಇಲ್ಲಿ ಒಂದು ರೀತಿಯ ಮಿಶ್ರಿತ ಸ್ವರೂಪದ ಕಾರ್ಯಗಳನ್ನು ನಾವು ನೋಡ್ತೇವೆ. ಅಂದರೆ ಸ್ವತಂತ್ರ ನಿಯಂತ್ರಣ ಆಯೋಗಗಳ ಕಾರ್ಯಗಳು ಮಿಶ್ರ ಸ್ವರೂಪದಾಗಿದ್ದು ಅವು ಕೆಲವು ಆಡಳಿತಾತ್ಮಕ ಮತ್ತು ಭಾಗಶಃ ಶಾಸನಾತ್ಮಕ ಹಾಗೂ ಭಾಗಶಃ ಅರ್ಧ ನ್ಯಾಯಿಕ ಕಾರ್ಯಗಳನ್ನು ನಿರ್ವಹಿಸುವಂಥದ್ದು. ಅವುಗಳು ನಿಯಮಗಳನ್ನು ರೂಪಿಸುತ್ತವೆ, ನಿಯಮಗಳನ್ನು ಜಾರಿಗೆ ಕೂಡ ತರ್ತವೆ ಹಾಗೂ ತಮ್ಮ ನಿರ್ಣಯದ ವಿರುದ್ಧ ದೂರುಗಳ ವಿಚಾರಣೆ ಕೂಡ ಅವು ಮಾಡ್ತವೆ. ಅವುಗಳ ಈ ಮಿಶ್ರ ಸ್ವರೂಪದ ಕಾರ್ಯಗಳಿಗಾಗಿ ಅವುಗಳನ್ನು ಸರ್ಕಾರದ 4ನೇ ಅಂಗ ಅಂತಲೂ ಕೂಡ ನಾವು ಕರಿತೀವಿ. ಜೊತೆಗೆ ಇನ್ನೊಂದು ಬಹಳ ಪ್ರಮುಖ ಲಕ್ಷಣ ಅಂದರೆ ಫೈನಾನ್ಷಿಯಲ್ ಆಟೋನಮಿ. ಅಂದರೆ ಇಲ್ಲಿ ಹಣಕಾಸಿನ ಸ್ವಾಯತ್ತತೆ ಇರುತ್ತೆ ಅಂತ. ಅಂದರೆ ಸ್ವತಂತ್ರ ನಿಯಂತ್ರಣ ಆಯೋಗಗಳು ಹಣಕಾಸಿನ ಸ್ವಾಯತ್ತತೆಯನ್ನು ಹೊಂದಿದ್ದು ಇವು ಹಣಕಾಸಿನ ಭದ್ರತೆಯನ್ನು ಕೂಡ ಹೊಂದಿರುತ್ತವೆ ಅಂತ. ನಿಗಮಗಳಂತೆ ಆಸ್ತಿಯನ್ನು ಹೊಂದಬಹುದಾಗಿದ್ದು ಸರ್ಕಾರದ ಕಾಯ್ದಿಟ್ಟ ನಿಧಿ, ಕನ್ಸಾಲಿಡೇಟೆಡ್ ಫಂಡ್ ಅಂತ ಏನು ಹೇಳ್ತೀವಿ, ಆ ಆಯೋಗಗಳಿಗೆ ಹಣವನ್ನು ಪೂರೈಸುವಂಥದ್ದು ಕಂಡುಬರುತ್ತೆ. ನಂತರದಲ್ಲಿ ಫೋರ್ತ್ ಬ್ರಾಂಚ್ ಆಫ್ ದ ಗವರ್ನಮೆಂಟ್. ಇದನ್ನು ಸರ್ಕಾರದ 4ನೇ ಅಂಗ ಅಂತಲೂ ಕೂಡ ನಾವು ಕರಿತೀವಿ. ಆಯೋಗಗಳ ಕಾರ್ಯಗಳ ಸ್ವರೂಪವನ್ನು ಗಮನಿಸಿದಾಗ ಅವು ಸರ್ಕಾರ ಯಾವ ಅಂಗಕ್ಕೂ ಸಂಬಂಧಿಸುವುಗಳಲ್ಲ ಎಂಬುದು ಸ್ಪಷ್ಟವಾಗಿ ನಾವಿಲ್ಲಿ ಕಂಡುಕೊಳ್ಳುವಂಥದ್ದು. ಅದರಿಂದ ಸರ್ಕಾರದ 4ನೇ ಅಂಗವಂತೂ ಕೂಡ ನಾವು ಇದನ್ನು ಪರಿಗಣಿಸ್ತೀವಿ. ಆರ್ಥಿಕ, ಸಾಮಾಜಿಕ ಮತ್ತು ತಾಂತ್ರಿಕ ಕಾರ್ಯಗಳನ್ನು ನಿರ್ವಹಿಸಲು ಈ ಆಯೋಗಗಳನ್ನು ಸ್ಥಾಪನೆ ಮಾಡಲಾಗುತ್ತೆ ಅನ್ನೋದು ಬಹಳ ಪ್ರಮುಖವಾದಂಥ ವಿಚಾರ. ಜೊತೆಗೆ ಇದರ ಒಂದು ಕಾರ್ಯಗಳನ್ನು ನೋಡೋಕೆ ಹೋದರೆ, ಅಂದರೆ ಈ ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ಕಮಿಷನ್ನ ಕಾರ್ಯಗಳನ್ನು ನಾವು ನೋಡೋಕೆ ಹೋದಾಗ ಇಟ್ ಇನ್ಫಾರ್ಮ್ಸ್ ದ ಇಂಡಸ್ಟ್ರಿ ಆ್ಯಂಡ್ ಅದರ್ ರೆಗ್ಯುಲೇಟೆಡ್ ಗ್ರೂಪ್ ಆ್ಯಸ್ ಟು ಅಚೀವ್ ದ ಆಬ್ಜೆಕ್ಟಿವ್ಸ್. ಇವೇನು ಮಾಡ್ತವೆ ಅಂದರೆ ತಾವು ನಡೆಸುತ್ತಿರುವ ಉದ್ಯಮಿಯ ನಡತೆಯನ್ನು, ಅಂದರೆ ಕಾರ್ಯಶೀಲತೆಯನ್ನು ಅಳೆದು ನಿಯಮಗಳನ್ನು ಹಾಗೂ ಗುಣಮಟ್ಟವನ್ನು ನಿರ್ಧರಿಸುವಂಥದ್ದು ಇಲ್ಲಿ ಕಂಡುಬರುತ್ತೆ. ಆಮೇಲೆ ಇಟ್ ಡಿಸ್ಕವರ್ಸ್ ಆ್ಯಂಡ್ promulgates the rules and regulation to ensure that the policy is achieved. ಅಂದರೆ ಇದು ನಿಯಮಗಳನ್ನು ಮತ್ತು ಗುಣಮಟ್ಟವನ್ನು ಜಾರಿಗೆ ತರುವುದಲ್ಲದೆ ತಪ್ಪಿತಸ್ಥರನ್ನು ಕೂಡ ಅಲ್ಲಿ ಶಿಕ್ಷೆಗೆ ಒಳಪಡಿಸುವಂಥ ಅಧಿಕಾರವೂ ಕೂಡ ಇವರಿಗೆ ಇರುವಂಥದ್ದು ಇಲ್ಲಿ ಬರುತ್ತೆ.
ಆಮೇಲೆ ಈ IRC's formulate rules and regulations to enforce the law for determining the rates and conditions of service in corporations. ಅಂದರೆ ಇಲ್ಲಿ ಆಡಳಿತಾತ್ಮಕ ಕಾನೂನುಗಳು ಮಾಡುವ ಆಡಳಿತಾತ್ಮಕ ನ್ಯಾಯ ನಿರ್ಣಯವನ್ನು ಕೂಡ ತೆಗೆದುಕೊಳ್ಳುವಂಥ ಅಧಿಕಾರವಿದೆ. ಮತ್ತು ಯಾವ ವಸ್ತುಗಳು ಯಾವ ಸೇವೆಗಳಿಗೆ ಯಾವ ಕಂಡೀಷನ್ ಷರತ್ತುಗಳನ್ನು ವಿಧಿಸಬೇಕು ಮತ್ತು ಇದನ್ನು ಯಾವ ರೀತಿ ಜಾರಿಗೆ ತರಬೇಕು ಅನ್ನೋದನ್ನು ಕೂಡ ಈ ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ಕಮಿಷನ್ ಅವರು ಮಾಡುವಂಥ ಕಾರ್ಯ ಆಗತ್ತೆ ಅನ್ನೋದು. ಮತ್ತು ಈ IRCಯ ಒಂದು ಅನುಕೂಲತೆಗಳು ಏನು ಅನ್ನೋದು ನೋಡೋದಾದರೆ, ಅಡ್ವಾಂಟೇಜಸ್ ಆಫ್ IRC: it puts the activities of national importance and of a technical nature outside the bane of ಪಾರ್ಟಿ ಪಾಲಿಟಿಕ್ಸ್. ಅಂದರೆ ಇದು ಬಹಳ ಪ್ರಮುಖವಾಗಿ ರಾಷ್ಟ್ರೀಯ ಮಟ್ಟದ ರಾಷ್ಟ್ರೀಯ ಮಟ್ಟಕ್ಕೆ ಮತ್ತು ಅನುಕೂಲತೆ ಇರುವಂತಹ ಮತ್ತು ಈ ತಾಂತ್ರಿಕ ಗುಣ ಸ್ವಭಾವವನ್ನು ಹೊಂದಿರುವಂತಹ ಒಂದು ಆ್ಯಕ್ಟಿವಿಟೀಸನ್ನು ಹೊಂದಿರೋದ್ರಿಂದ ಇವು ಬಹಳ ಪ್ರಮುಖವಾಗಿ ರಾಜಕೀಯದಿಂದ ಹೊರತಾಗಿರ್ತವೆ ಅನ್ನೋದು ಒಂದು ಅನುಕೂಲ. ಯಾಕಂದರೆ ಇಲ್ಲಿ ಎಲ್ಲ ತಜ್ಞರುಗಳೇ ಇದ್ದು ಸೇವೆ ಮತ್ತು ಸರಕು ಮತ್ತು ಸೇವೆಯನ್ನು ಒದಗಿಸೋದು ಸುಲಭ ಸಾಧ್ಯ ಆಗುತ್ತೆ. ಮತ್ತು ಇಟ್ ಈಸ್ ಗುಡ್ ಡಿವೈಸ್ ಆಫ್ ಹಾರ್ಮೋನೈಸಿಂಗ್ ದ ಜನರಲಿಸ್ಟ್ ಆ್ಯಂಡ್ ಸ್ಪೆಷಲಿಸ್ಟ್. ಇಲ್ಲಿ ಸಾಮಾನ್ಯ ತಜ್ಞರು ಮತ್ತು ವಿಶೇಷ ತಜ್ಞರು, ಜನರಲಿಸ್ಟ್ ಮತ್ತು ಸ್ಪೆಷಲಿಸ್ಟ್ ಅನ್ನೋದೇನಿದೆಯಾ, ಇವರು ಇಬ್ಬರ ನಡುವೆ ಒಂದು ಸಹನ ಮನೋಭಾವನೆ ಮತ್ತು ಹೊಂದಾಣಿಕೆಯನ್ನು ತರುವುದಕ್ಕೆ ಇಂಥ ಒಂದು ಸಂಸ್ಥೆಯಿಂದ ಸಾಧ್ಯ ಆಗುತ್ತೆ ಅನ್ನೋದು ಒಂದು. ನಂತರದಲ್ಲಿ ಇಟ್ ಇನೇಬಲ್ಸ್ ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್ ಬಿಟ್ವೀನ್ ದ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್. ಮತ್ತು ಈ ಒಂದು ಸಂಸ್ಥೆಗಳು ಏನು ಮಾಡ್ತವೆ ಅಂತಂದರೆ, ಸರ್ಕಾರಿ ಇಲಾಖೆಗಳ ನಡುವೆ ಒಂದು ಆಡಳಿತಾತ್ಮಕ ಸಂಬಂಧಗಳನ್ನು, ಉತ್ತಮ ಆಡಳಿತ ಸಂಬಂಧಗಳನ್ನು ತರುವುದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ ಅನ್ನೋದು ತಿಳ್ಕೊಬೇಕಾಗಿರುವಂಥದ್ದು. ಮತ್ತು ಇದರಿಂದ ಈ ಡಿಸ್ಅಡ್ವಾಂಟೇಜಸ್ಸು ಕೂಡ ಏನಿದೆ, IRC ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ಕಮಿಷನ್ನಿಂದ ನಮಗೆ ಅನಾನುಕೂಲತೆಗಳು ಏನು ಕಂಡು ಬರುತ್ತೆ ಅನ್ನೋ ನೋಡೋದಾದರೆ, ನೋ ರೆಸ್ಪಾನ್ಸಿಬಿಲಿಟಿ ಟು ಎನಿ ಕಾನ್ಸ್ಟಿಟ್ಯೂಟೆಡ್ ಅಥಾರಿಟೀಸ್. ಇಲ್ಲಿರುವಂಥ ಈ ಸಂಸ್ಥೆಯಲ್ಲಿರುವಂಥ ಅಧಿಕಾರಿಗಳಿಗೆ ಯಾವುದೇ ರೆಸ್ಪಾನ್ಸಿಬಿಲಿಟಿಗಳು ಇರೋದಿಲ್ಲ. ತಾವು ತಪ್ಪು ಮಾಡಿದ್ರೆ ಅಥವಾ ತಾವು ಸರಿಯಾಗಿ ನಡ್ಕೊಳ್ಳದೆ ಹೋದರೆ ಅಲ್ಲಿ ಏನು ನಡೆದರೂ ಕೂಡ ಇವರ ಮೇಲೆ ಯಾವುದೇ ರೀತಿಯ ಜವಾಬ್ದಾರಿ ಇರೋದಿಲ್ಲ. ಆಮೇಲೆ ದ ಕಮಿಷನ್ಸ್ ಆರ್ ಕಂಬೈನ್ಡ್ ವಿತ್ ದೆಮ್ಸೆಲ್ವ್ಸ್ ಟು ಪರ್ಫಾರ್ಮ್ ದ ಫಂಕ್ಷನ್ಸ್ ಆಫ್ ದ ಲೆಜಿಸ್ಲೇಷನ್, ಪ್ರಾಸಿಕ್ಯೂಟರ್ ಆ್ಯಂಡ್ ಜಡ್ಜ್. ಮತ್ತು ಇಲ್ಲಿ ಸಂಸ್ಥೆಗಳಿಗೆ ಎಲ್ಲವೂ ಕೂಡ ಕಾನೂನನ್ನು ಮಾಡುವಂಥದ್ದು, ಅದನ್ನು ಶಿಕ್ಷೆಗೊಳಪಡಿಸುವಂಥದ್ದು ಮತ್ತು ಜಡ್ಜ್ ಅದಕ್ಕೆ ಸಂಬಂಧಪಟ್ಟಂಥ ನ್ಯಾಯ ನಿರ್ಣಯವನ್ನು ಮಾಡುವಂಥದ್ದು ಕೂಡ ಇವರಿಗೆ ಕೊಟ್ಟಿರೋದ್ರಿಂದ ಇವು ಬೇಜವಾಬ್ದಾರಿತೆಯಿಂದ ವರ್ತಿಸುವಂಥದ್ದು ಮತ್ತು ತನ್ನ ಮೇಲೆ ತಪ್ಪನ್ನು ಹಾಕ್ಕೊಂಡು ತಾವು ಶಿಕ್ಷೆಗೆ ಒಳಪಡಿಸೋದು ಇಲ್ಲಿ ಕಂಡುಬರೋದಿಲ್ಲ ಅನ್ನೋದು. ಮತ್ತು ದೇ ಜಿಯೋಪಡೈಸ್ ದ ರೈಟ್ಸ್ ಲಿಬರ್ಟಿ ಆಫ್ ದ ಪೀಪಲ್. ಮತ್ತು ಈ ಜನರ ಹಕ್ಕು ಬಾಧ್ಯತೆಗಳು ಏನಿರುತ್ತೋ ಇದನ್ನು ಕಸಿದುಕೊಳ್ಳುವಂಥದ್ದನ್ನು ಕೂಡ ಮಾಡುತ್ತೆ ಇದು ಅಂತ. ಜೊತೆಗೆ ಕಮಿಷನ್ಸ್ ಡು ನಾಟ್ ಹ್ಯಾವ್ ದ ಪಾಲಿಸಿ ಆಫ್ ಇಂಪಾರ್ಷಿಯಾಲಿಟಿ ಆ್ಯಂಡ್ ನ್ಯೂಟ್ರಲಿಟಿ. ಮತ್ತು ಇಂಥ ಸಂಸ್ಥೆಗಳು ಒಂದು ಯಾವುದೇ ರೀತಿಯ ನಿಷ್ಪಕ್ಷಪಾತತೆ ಮತ್ತು ತಟಸ್ಥವಾಗಿರುವಂಥ ನೀತಿಯಿಂದ ಹೊರತಾಗಿಲ್ಲ ಅಂತಲೇ ನಾವು ಹೇಳ್ಬೋದು. ಸ್ನೇಹಿತರೆ, ಇಲ್ಲಿವರೆಗೆ ನಾವು ಪಬ್ಲಿಕ್ ಕಾರ್ಪೊರೇಷನ್ ಮತ್ತು ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ಕಮಿಷನ್ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನು ಇಲ್ಲಿವರೆಗೆ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಕಾರ್ಪೊರೇಷನ್ ಅಂದ್ರೇನು, ಅದು ಯಾಕೆ ಹುಟ್ಟುವುದಕ್ಕೆ ಕಾರಣ, ಈಗ 20ನೇ ಶತಮಾನದ ನಂತರದಲ್ಲಿ ಇದು ಹೆಚ್ಚು ಪ್ರವರ್ಧಮಾನಕ್ಕೆ ಬರೋಕ್ಕೆ ಕಾರಣ ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಕಾರ್ಪೊರೇಷನ್ ಈಸ್ ಎ ಕಾರ್ಪೊರೇಟ್ ಬಾಡಿ, ಇಟ್ ಡಸಂಟ್ ಹ್ಯಾವ್ ಅಬೌಟ್ ಪಬ್ಲಿಕ್ ಕನ್ಸರ್ನ್. ಅಂದರೆ ಇಂಥ ಒಂದು ಸಂಸ್ಥೆಗಳು ಏನಿರ್ತವೆ ಅಂತಂದರೆ ಇದೊಂಥರ ಬಾಡಿ, ಇದು ಕಾರ್ಪೊರೇಟ್ ಬಾಡಿ ಅಷ್ಟೇ. ಆದರೆ ಜನರ ಒಂದು ಕನ್ಸರ್ನ್ನ ಇದು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತಲೂ ಕೂಡ ನಾವು ಇದರಲ್ಲಿ ತಿಳ್ಕೊಳ್ತೀವಿ. ಜೊತೆಗೆ ಜುಡಿಷಿಯಲ್ ಪರ್ಸನ್ ಕೆನ್ ಬಿ ಆಫ್ ಆ್ಯಕ್ಟಿಂಗ್ ಆನ್ ಇಟ್ಸ್ ಓನ್ ನೇಮ್. ಮತ್ತು ಇಲ್ಲಿ ಬಹಳ ಪ್ರಮುಖವಾಗಿ ಇಂಥ ಒಂದು ಸಂಸ್ಥೆಗಳು ಈ ನ್ಯಾಯಾಂಗದ ಪ್ರಕಾರವಾಗಿ ಹೇಗೆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶ ವರ್ತಿಸುತ್ತಾರೋ ಅದೇ ರೀತಿಯಲ್ಲಿ ಇಲ್ಲಿ ವರ್ತಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಇದೊಂಥರ ಜಾಯಿಂಟ್ ಸ್ಟಾಕ್ ಕಂಪನಿ ಇದ್ದಂಗೆ, ಜನರ ಒಂದು ಉದ್ದೇಶ ಸಾಧನೆಯನ್ನು ಮಾಡೋಕ್ಕೆ ಆಗೋದಿಲ್ಲ ಇವು ಕೈಲಿ. ಮತ್ತು ಈ ಕಾರ್ಪೊರೇಷನ್ಸ್ ಆಲ್ಸೋ ಎಂಜಾಯಿಂಗ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಫೈನಾನ್ಷಿಯಲ್ ಪವರ್ಸ್. ಮತ್ತು ಈ ಸಂಸ್ಥೆಗಳು ಈ ಹಣಕಾಸಿನ ಮತ್ತು ಆಡಳಿತಾತ್ಮಕವಂಥ ಅಧಿಕಾರವನ್ನು ಹೊಂದಿರೋದ್ರಿಂದ ಇವು ಬೇಕಾಬಿಟ್ಟಿಯಾಗಿ ತಮ್ಮ ಇಷ್ಟಕ್ಕೆ ತಕ್ಕನಾಗೆ ಯಾರೂ ಕೂಡ ಇವರ ಒಂದು, ಯಾಕಂದರೆ ರಾಜಕೀಯ ವ್ಯಕ್ತಿಗಳು ಇದರೊಳಗೆ ಇಂಟರ್ಫಿಯರ್ ಆಗೋಕ್ಕೆ ಅವಕಾಶ ಇಲ್ಲದೇ ಇರೋದ್ರಿಂದ ಕಾನೂನುಗಳ ಮೂಲಕನೇ ಇದನ್ನು ನಿಯಂತ್ರಣ ಮಾಡಬೇಕಾಗಿರೋದ್ರಿಂದ ಇವು ಇಷ್ಟ ಬಂದಾಗಿ ವರ್ತಿಸುವಂಥದ್ದು ಕೆಲಸವನ್ನು ಕೂಡ ಮಾಡ್ತವೆ ಅನ್ನೋದು. ಜೊತೆಗೆ ಈ ಒಂದು ಸಂಸ್ಥೆಗಳನ್ನು ಏನೇ ಇದ್ದರೂ ಕೂಡ ಪಾರ್ಲಿಮೆಂಟು ಸಂದರ್ಭಕ್ಕೆ ತಕ್ಕನಾಗೆ ಇವರ ಮೇಲೆ ಈ ಒಂದು ಸಂಸ್ಥೆಗಳ ಮೇಲೆ ನಿಯಂತ್ರಣವನ್ನು ಏರಿ ಅದನ್ನು ನಿಯಂತ್ರಣಕ್ಕೊಳಪಡಿಸಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಳ್ಳುವಂಥದ್ದು ಕೂಡ ಕಂಡುಬರುತ್ತೆ ಅನ್ನೋ ವಿಚಾರವನ್ನು ನಾವು ಇದರ ಮೂಲಕ ನಾವು ತಿಳ್ಕೊಳ್ಬೋದು. ಆದ್ದರಿಂದ ಈ ಕಾರ್ಪೊರೇಷನ್ ಅಥವಾ ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ಕಮಿಷನ್ ಅನ್ನೋದು ಆಡಳಿತದ ಅಂಗಗಳಾದಂಥ ಡಿಪಾರ್ಟ್ಮೆಂಟ್ಸ್ ಏನಿತ್ತು, ತುಂಬ ಪುರಾತನವಾದಂಥ ಹಳೆಯ ಪದ್ಧತಿ ಏನಿತ್ತು, ಅದರಲ್ಲಿದ್ದಂಥ ಅದಕ್ಷತೆ ವಿಳಂಬತೆಯನ್ನು ಹೋಗಲಾಡಿಸೋದಕ್ಕೋಸ್ಕರ ಆಧುನಿಕ ಜಗತ್ತಿನ ಒಂದು ಕ್ಲಿಷ್ಟವಾದಂಥ ಸಮಸ್ಯೆಗಳನ್ನು
ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ, ಉತ್ತಮ ಆಡಳಿತವನ್ನು ನೀಡೋದಕ್ಕೋಸ್ಕರ ಇಂಥ ಸಂಸ್ಥೆಗಳು ಬಹಳ ಉಪಯೋಗವಾಗಿದೆ. ಮತ್ತು ಹಲವಾರು ರಾಷ್ಟ್ರಗಳಲ್ಲಿ, ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್, ಭಾರತದಂಥ ರಾಷ್ಟ್ರಗಳಲ್ಲಿ ಇಂಥ ಸಂಸ್ಥೆಗಳು ಉತ್ತಮವಾಗಿ ಕೆಲಸ ನಡೆಸ್ತಾ ಇದ್ದಾರೆ ಅಂತಲೂ ಕೂಡ ನಾವು ಹೇಳ್ಬೋದು. ಸ್ನೇಹಿತರೆ, ನಂತರದಲ್ಲಿ ಈಗ ಇಂಥ ಒಂದು ವಿಚಾರಕ್ಕೆ ಅಂದರೆ ಪಬ್ಲಿಕ್ ಕಾರ್ಪೊರೇಷನ್ ಮತ್ತು ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ಕಮಿಷನ್ ಬಗ್ಗೆ ಇನ್ನೂ ಹೆಚ್ಚಿನ ಜ್ಞಾನವನ್ನು, ಹೆಚ್ಚಿನ ವಿಚಾರವನ್ನು ತಿಳ್ಕೋಬೇಕು ಅಂತಂದರೆ ನೀವು ನಾನು ಹೇಳುವಂಥ ಈ ಪರಾಮರ್ಶನ ಗ್ರಂಥಗಳನ್ನು ಕೂಡ ಮತ್ತೊಮ್ಮೆ ಒಂದ್ಸಲ ನೀವು ಅಧ್ಯಯನ ಮಾಡ್ಬೋದು. ಅವರು ಅದನ್ನು ನೋಡೋದಾದರೆ ಪ್ರೊಫೆಸರ್ ಎಸ್.ಕೆ. ಕಬ್ಬೂರಿ ಅವರು ಬರೆದಿರುವಂಥ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಎಂ.ಪಿ. ಶರ್ಮಾ B.L. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಮಹೇಶ್ವರಿ ಅವರು ಬರೆದಿರುವಂಥದ್ದು ಮಹೇಶ್ವರಿ ಎಸ್.ಆರ್. ಅವಸ್ಥಿ ಅವರು ಬರೆದಿರುವಂಥ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಮತ್ತು ವಿಷ್ಣು ಭಗವಾನ್ ಮತ್ತು ವಿದ್ಯಾಭೂಷಣ್ ಬರೆದಿರುವಂಥ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಮತ್ತು ಕನ್ನಡದಲ್ಲಿ ಬರೆದಿರುವಂತಹ ಈ ಪ್ರೊಫೆಸರ್ N.B. ಪಾಟೀಲ್ ರವರು ಬರೆದಿರುವಂತಹ ಸಾರ್ವಜನಿಕ ಆಡಳಿತ ಎಂಬ ಪುಸ್ತಕವನ್ನು ನೀವು ಓದ್ಬೋದು. ಇದರ ಮೂಲಕ ಈ ಒಂದು ಸಾರ್ವಜನಿಕ ಆಡಳಿತದಲ್ಲಿ ಅದರಲ್ಲೂ ಪ್ರಮುಖವಾಗಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ಕಮಿಷನ್ ಅಥವಾ ಸ್ವತಂತ್ರ ನಿಯಂತ್ರಕ ಆಯೋಗಗಳೇನಿದಾವೋ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಬೋದು. ಆದ್ದರಿಂದ ನಾನು ಇಲ್ಲಿವರೆಗೆ ಇವೆರಡು ವಿಷಯಗಳ ಬಗ್ಗೆ ಒಂದು ಸುದೀರ್ಘವಾದಂಥ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದು ನಿಮಗೂ ಕೂಡ ಸಾಕಷ್ಟು ಇದರ ಬಗ್ಗೆ ಸಾಕಷ್ಟು ವಿಚಾರಗಳು ತಿಳ್ಕೊಂಡಿದ್ದೀನಿ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ನಾನು ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ ನಾನು ಈ ಒಂದು ಸೆಷನನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು.